ಒಂದು ಡಯಾಬಿಟೀಸ್ನ ರಿವರ್ಸ್ ಮಾಡ್ಕೋಬೇಕು ಅಂತ ಆಸೆ ಪಡ್ತಾರೆ. ಸೊ ಅಂತ ಜನರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಜೀವನನೇ ಬೇಡ ಅಂತಂದವರೆಲ್ಲ ಗುಡಿಚಾರದಕ್ಕೆ ಬಂದು ತಮ್ಮ ಡಯಾಬಿಟಿಸ್ ರಿವರ್ಸ್ ಮಾಡ್ಕೊಂಡಿದ್ದಾರೆ. ಫಾರ್ ಎಕ್ಸಾಂಪಲ್ ಯಾವ್ಯಾವ ಊರುಗಳಿಂದ ನಿಮ್ಮ ಅಂದ್ರೆ ಗುಡಿಚಿ ಆಯುರ್ವೇದಕ್ಕೆ ಜನ ಬಂದು ಟ್ರೀಟ್ಮೆಂಟ್ ನ ತಗೊಂಡಿದ್ದಾರೆ? 9 ಗಂಟೆಗೆಲ್ಲ ಇಲ್ಲಿ ರೀಚ್ ಆಗಿರ್ತಾರೆ. ದಾವಣಗೆರೆ ಆಯಿತು, ಹಾಸನ ಆಯಿತು, ಉಡುಪಿ, ಮಂಗಳೂರು. ಯಾವೊಂದು ಟೈಮ್ ಸ್ಲಾಟ್ ಅಲ್ಲಿ ನೀವು ರಿವರ್ಸ್ ಮಾಡಿ? ಕೇವಲ 6 months ಅಲ್ಲಿ 100% ಡಯಾಬಿಟಿಸ್ನ ರಿವರ್ಸ್ ಮಾಡ್ಬೋದು. ಸೊ ಎಲ್ರಿಗೂ 100% ರಿವರ್ಸಲ್ ಆಗಿದೆಯಾ ಹೆಂಗೆ? ಯಾರು ಶಾರ್ಟ್ಕಟ್ ಹುಡುಕ್ತಿರಲ್ಲ ಲೈಫಲ್ಲಿ ಅವರಿಗೆ ಮತ್ತೆ ಅದು ಬಂದ್ಬಿಡುತ್ತೆ. ನಿಮ್ಮ ಪ್ರಕಾರ ಯಾವೊಂದು ಕಾರಣಕ್ಕೆ ಡಯಾಬಿಟೀಸ್ ಬರುತ್ತೆ? ಝೀರೋ ಫಿಸಿಕಲ್ ಆಕ್ಟಿವಿಟಿ ಆಗಿರ್ಬೋದು, ಇವೆಲ್ಲವೂ ಕೂಡ ಡಯಾಬಿಟಿಸ್ ಕೆಲವೊಂದು ಕಡೆ ಲೀಡ್ ಮಾಡ್ತಾ ಇದೆ. ಎಷ್ಟು ನಿಮಿಷದ ಒಂದು ವಾಕಿಂಗ್ ತುಂಬಾನೇ ಅಗತ್ಯ ಅವ್ರಿಗೆ? ದಯವಿಟ್ಟು ನೀವು ಡಯಾಬಿಟಿಸ್ ಇದೆ ಅಂದ್ರೆ 30 minutes ಆಫ್ ವಾಕಿಂಗ್ ಎವ್ರಿ ಸಿಂಗಲ್ ಡೇ ಇನ್ ದ ಮಾರ್ನಿಂಗ್ ಅದನ್ನ ಮಾಡಲೇಬೇಕು. ಮೆಡಿಕೇಶನ್ ಇಲ್ದಿರ ಯಾವ ರೀತಿ ಡಯಾಬಿಟೀಸ್ ನ ರಿವರ್ಸ್ ಮಾಡಬಹುದು? ಗುಡಿಚಾರದಕ್ಕೆ ಬನ್ನಿ, 6 month ರಿವರ್ಸಲ್ ಪ್ರೋಗ್ರಾಮ್ ಇದೆ. ಹಲೋ, ಎಲ್ರಿಗೂ ನಮಸ್ಕಾರ. ನ್ಯಾಷನಲ್ ಟಿವಿಯ ವಿಶೇಷ ಕಾರ್ಯಕ್ರಮ ಗುಡಿಚಿ ಆಯುರ್ವೇದಗೆ ನಿಮ್ಮೆಲ್ರಿಗೂ ಆತ್ಮೀಯವಾದಂತ ಸ್ವಾಗತ ಸುಸ್ವಾಗತ. ನಾನು ಬೃಂದ. ಗುಡಿಚಿ ಆಯುರ್ವೇದ ಎಲ್ಲೆಡೆ ಹೆಸರುವಾಸಿ ಆಗಿರುವಂತ ಒಂದು ಬ್ರ್ಯಾಂಡ್ ಅಂತ ಹೇಳಿದ್ರು ತಪ್ಪಾಗಲ್ಲ. ಸೊ ಸಾಕಷ್ಟು ಡಯಾಬಿಟೀಸ್ ಪೇಷಂಟ್ಸ್ ಗಳನ್ನ ರಿವರ್ಸ್ ಮಾಡುವಂತ ಕೆಪಾಸಿಟಿ ಈ ಒಂದು ನಮ್ಮ ಗುಡಿಚಿ ಆಯುರ್ವೇದದಲ್ಲಿ ಇದೆ. ಸೊ ಗುಡಿಚಿ ಆಯುರ್ವೇದದ ಕೋ ಫೌಂಡರ್ ಆಗಿರುವಂತಹ ಪ್ರಶಾಂತ್ ವಸ್ತ್ರಡ್ ಅವರು ನಮ್ ಜೊತೆ ಇದ್ದಾರೆ. ಸೊ ಬನ್ನಿ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಹಲೋ ಸರ್, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ಎಸ್, ನಾನು ಆಗ್ಲೇ ಕೂಡ ಹೇಳಿದೆ, ಗುಡಿಚಿ ಆಯುರ್ವೇದ ಅಂದ್ರೆ ಡಯಾಬಿಟೀಸ್ ಅಂತ ನಾವೇನ್ ಮಾತಾಡ್ತೀವಿ, ಸೊ ಡಯಾಬಿಟೀಸ್ ಕಂಪ್ಲೀಟ್ ಆಗಿ ರಿವರ್ಸ್ ಮಾಡುವಂತ ಪ್ರಯತ್ನವನ್ನ ನೀವು ಮಾಡ್ತಿದ್ದೀರಾ ಅಂತ. ಅಷ್ಟೇ ಅಲ್ಲ, 100% ಸಕ್ಸಸ್ಫುಲ್ ರಿಸಲ್ಟ್ಸ್ ಅನ್ನ ಕೂಡ ನೀವು ಕೊಡ್ತಾ ಇದ್ದೀರಾ. ಸೊ ಗುಡಿಚಿ ಆಯುರ್ವೇದ ಬಗ್ಗೆ ಒಂದೆರಡು ಮಾತಾಡ್ಬೋದಾ? ಖಂಡಿತವಾಗ್ಲೂ. ಐ ಥಿಂಕ್ ಟುಡೇ ಇಟ್ ಫೀಲ್ಸ್ ವೆರಿ ಕಂಟೆಂಟ್. ಯಾಕಂತಂದ್ರೆ ತುಂಬಾ ಜನಗಳು ಹೇಳ್ತಾರೆ, ನಾನು 10 ವರ್ಷದಿಂದ ಡಯಾಬಿಟಿಸ್ ಇತ್ತು, 20 ವರ್ಷದಿಂದ ಡಯಾಬಿಟಿಸ್ ಇತ್ತು, ಸುಮಾರು ತೊಂದರೆ ಅನುಭವಿಸಿದೆ ನಾನು. ಗುಡಿಚಿ ಆಯುರ್ವೇದ ಬಂದೆ ಕೇವಲ 15 days ಅಲ್ಲಿ ನನ್ನ ಶುಗರ್ ಲೆವೆಲ್ ನಾರ್ಮಲ್ ಬಂದಿದೆ, ತುಂಬ ಸಫರ್ ಆಗ್ತಿದೆ, ತುಂಬ ಸುಸ್ತಾಗ್ತಿತ್ತು, ತುಂಬ ಕೈಕಾಲು ಉರಿತಾ ಇತ್ತು, ಈ ಥರದ್ದೆಲ್ಲ ಸಮಸ್ಯೆಗಳು ಹೇಳ್ತಾರೆ. ಬಟ್ ಕೇವಲ 15 days ಅಲ್ಲಿ ಅವರಿಗೆ ಒಂದು ಸಿಗ್ನಿಫಿಕೆಂಟ್ ಇಂಪ್ರೂವ್ಮೆಂಟ್ಸ್ ಕಾಣುತ್ತೆ ಅವ್ರ ಲೈಫಲ್ಲಿ. ಹೀಗಾಗಿ ದಿನಕ್ಕೆ 100-120 ಜನ, 150 ಜನ ಬೇರೆ ಬೇರೆ ಊರಿಂದ ಬರ್ತಾರೆ ಅಂತಂದ್ಬಿಟ್ರೆ ದೇ ಆರ್ ಏಬಲ್ ಟು ಸಿ ಈ ಥರ ಒಂದು ರಿಸಲ್ಟ್ ಕಂಡಾಗ ಮಾತ್ರ ಅಷ್ಟು ದೂರದಿಂದ ಬರೋಕ್ಕೆ ಮನಸ್ಸಾಗುತ್ತೆ. ಮತ್ತು ಒಬ್ಬೊಬ್ಬ ಪೇಷಂಟ್ಗಳು ಯಾರು ತಮ್ಮ ಇಲ್ಲಿ ಬಂದು ತಮ್ಮ ಗುಣಮುಖ ಆದವರು ಒಬ್ಬೊಬ್ಬರು 100-150 ಜನ ಎಲ್ಲ ರೆಫರ್ ಮಾಡಿದ್ದಾರೆ. ಸೊ ಎಲ್ಲೊಂದು ಕಡೆ ಅವರು ಒಂದು ಸಮಾಧಾನವನ್ನು ಕಂಡಿದ್ದಾರೆ. ಹೀಗಾಗಿ ಆ ಒಂದು ಸಿಮಿಲರ್ ಎಕ್ಸ್ಪೀರಿಯನ್ಸ್ ಅನ್ನು ಬೇರೆ ಜೊತೆ ಹಂಚ್ಕೊಳ್ತಾ ಇದ್ದಾರೆ. ಓಕೆ, ಇನ್ನು ಸರ್ ಗುಡಿಚಿ ಆಯುರ್ವೇದ ನೀವಾಗಲೇ ಹೇಳಿದ್ರಿ, ಸಾಕಷ್ಟು ಜನ ಇವಾಗ ಒಬ್ರು ಬರ್ತಾರೆ, ಅವ್ರಿಗೆ 100% ರಿಸಲ್ಟ್ ಸಿಕ್ಕಿದ ತಕ್ಷಣ ಮತ್ತೆ ಇನ್ನು ಸಾಕಷ್ಟು ಜನಕ್ಕೆ ಅವ್ರು ರೆಫರ್ ಮಾಡ್ತಾರೆ. ಸೊ ಗುಡಿಚಿ ಆಯುರ್ವೇದ ಎಕ್ಸಿಸ್ಟೆನ್ಸ್ ಆಗಿ ಎಷ್ಟು ವರ್ಷಗಳಾಗಿದೆ? ಗುಡಿಚಿ ಆಯುರ್ವೇದ ಬಂದ್ಬಿಟ್ಟು 2010ರಿಂದ ನಾವು ಆಪರೇಟ್ ಮಾಡ್ತಿದ್ರು. ಬೇಸಿಕಲಿ ಗುಡಿಚಿ ಆಯುರ್ವೇದದಲ್ಲಿ 3 ಬಿಸ್ನೆಸ್ ವರ್ಟಿಕಲ್ ಇದೆ. ನಮ್ಮ ಸ್ವಂತ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ ಉಡುಪಿ ಕರ್ನಾಟಕದಲ್ಲಿ. ಆಮೇಲೆ ನಮ್ಮ ಆನ್ಲೈನ್ ವರ್ಟಿಕಲ್ ಕೂಡ ಇದೆ, gudichiayurveda.com ಅಂತ ಹೇಳ್ಬಿಟ್ಟು. ಮತ್ತು ನಮ್ಮ ಕ್ಲಿನಿಕ್ ಸ್ಟಾರ್ಟ್ ಆಗಿ 2014ರಲ್ಲಿ ಶುರು ಮಾಡಿದ್ವಿ ನಾವು. ಸೊ 2014ರಿಂದ ಸುಮಾರು 3 ಲಕ್ಷಕ್ಕೂ ಹೆಚ್ಚು ಜನರಿಗೆ ನಾವು ಒಂದು ಔಷಧ ಮುಕ್ತ ಜೀವನವನ್ನು ನೀಡಿದ್ದೀವಿ. ಓಕೆ, ಇನ್ನು ಸರ್ ನಿಮ್ಮ ಗುಡಿಚಿ ಆಯುರ್ವೇದದಲ್ಲಿ ಎಷ್ಟು ಜನ ಡಾಕ್ಟರ್ಸ್ ಇದ್ದಾರೆ ಆ್ಯಂಡ್ ನಿಮ್ಮ ಬ್ರಾಂಚ್ ಎಲ್ಲಿದೆ ಸರ್? ಗುಡಿಚಿ ಆಯುರ್ವೇದದಲ್ಲಿ 15 ಜನ ವೈದ್ಯರ ತಂಡ ಕೇವಲ ಡಯಾಬಿಟಿಸ್ ರಿವರ್ಸಲ್ ಮಾಡೋದಕ್ಕೋಸ್ಕರನೇ ಪರಿಣಿತಿ ಪಡ್ಕೊಂಡಿದ್ದಾರೆ. ಅವರು ಡಯಾಬಿಟಿಸ್ ರಿವರ್ಸಲ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ಸ್ ಆಗಿದ್ದಾರೆ. ನಮ್ಮ ಬ್ರಾಂಚ್ ಬಂದ್ಬಿಟ್ಟು ಕೇವಲ ಸದ್ಯದಲ್ಲಿ ಕರ್ನಾಟಕದಲ್ಲಿ ಕೇವಲ ಬೆಂಗಳೂರಲ್ಲಿ ಮಾತ್ರ ಇದೆ, ಬಾನಸವಾಡಿಲಿ. ಬೇರೆ ಯಾವುದೇ ಕಡೆ ನಮ್ಮ ಬ್ರಾಂಚಸ್ ಇಲ್ಲ. ಯಾರಿಗಾದ್ರೂ ಬೇಕಿತ್ತು ಅಂದರೆ ನಾವು ಆನ್ಲೈನ್ ಕನ್ಸಲ್ಟೇಷನ್ ಕೂಡ ಸಪೋರ್ಟ್ ಮಾಡ್ತೀವಿ ಥ್ರೂ ಆಡಿಯೋ ಆರ್ ವಿಡಿಯೋ. ಗುಡಿಚಿ ಆಯುರ್ವೇದದ ಆ್ಯಪ್ ಇದೆ, ಗುಡಿಚಿ ಆಯುರ್ವೇದ. ನೀವು ಪ್ಲೇಸ್ಟೋರ್ ಅಥವಾ ಆ್ಯಪ್ಸ್ವರೆಗೆ ಹೋಗ್ಬಿಟ್ಟು ಗುಡಿಚಿ ಆಯುರ್ವೇದ ಅಂತ ಸರ್ಚ್ ಮಾಡಿದರೆ ಆ್ಯಪ್ ಸಿಗುತ್ತೆ. ಆ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ನೀವು ಡಾಕ್ಟರ್ ಜೊತೆ ಅಪಾಯಿಂಟ್ಮೆಂಟ್ ತೊಗೊಂಡ್ಬಿಟ್ಟು ವಿಡಿಯೋ ಕಾಲ್ ಮುಖಾಂತರ ಕೂಡ ಕನ್ಸಲ್ಟ್ ಮಾಡ್ಬೋದು. ಓಕೆ, ನೀವು ಹೇಳಿದ್ರಿ, ಸೊ ಕರೆಂಟ್ ಆಗಿ ಬಾನಸವಾಡಿಲಿ ಮಾತ್ರ ನಮ್ಮ ಬ್ರಾಂಚ್ ಇದೆ ಅಂತ. ಸೊ ಆನ್ಲೈನಲ್ಲಿ ಕೂಡ ನೀವು ಅಪಾಯಿಂಟ್ಮೆಂಟ್ಸ್ನ ತಗೊಂಡು ಪೇಷಂಟ್ಸ್ಗೆ ಜೊತೆಗೆ ಡಾಕ್ಟರ್ನ ಕೋಆರ್ಡಿನೇಟ್ ಮಾಡಿ ಟ್ರೀಟ್ಮೆಂಟ್ನ ಕೊಡ್ತೀರಾ ಅಂತ. ವೆರಿ ಗುಡ್. ಸೊ ಇವಾಗ ಬೇರೆ ಬೇರೆ ಕಡೆಯಿಂದ ಜನರು ಬರ್ತಾರೆ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಯಾವ್ಯಾವ ಊರುಗಳಿಂದ ನಿಮ್ಮ ಅಂದ್ರೆ ಗುಡಿಚಿ ಆಯುರ್ವೇದಕ್ಕೆ ಜನ ಬಂದು ಟ್ರೀಟ್ಮೆಂಟ್ನ ತಗೊಂಡಿದ್ದಾರೆ? ನನಗೆ ಆ್ಯಕ್ಚುಲಿ ಸರ್ಪ್ರೈಸ್ ಆಗುತ್ತೆ ಪಾಪ. ಕೆಲವರು ಹೇಳ್ತಾರೆ ಮಧ್ಯರಾತ್ರಿ 2 ಗಂಟೆಗೆ ಎದ್ಬಿಟ್ಟು ದಾವಣಗೆರೆಯಿಂದ ಎದ್ಬಿಟ್ಟು 9 ಗಂಟೆಗೆಲ್ಲ ಇಲ್ಲಿ ರೀಚ್ ಆಗಿರ್ತಾರೆ. ದಾವಣಗೆರೆ ಆಯಿತು, ಹಾಸನ ಆಯಿತು, ಉಡುಪಿ, ಮಂಗಳೂರು, ಈ ಕಡೆ ರಾಯಚೂರು, ಲಿಂಗಸೂರು ಆ ಕಡೆಯಿಂದ ತುಂಬ ಜನ ಬರ್ತಾರೆ. ಬಿಟ್ಟರೆ ಇಲ್ಲಿ ಬೆಳಗಾವಿ ಕಡೆಯಿಂದ ತುಂಬ ಜನ ಬರ್ತಾರೆ. ಶಿವಮೊಗ್ಗ ಅಂತೂ ಐ ಥಿಂಕ್ ವಿ ಗೆಟ್ ಲಾಡ್ ಆಫ್ ಪೇಷಂಟ್ ಫ್ರಮ್ ಶಿವಮೊಗ್ಗ. ಅದಕ್ಕೆ ಬಿಟ್ಟರೆ ಈ ಸಕ್ಕರೆ ನಾಡು ಮಂಡ್ಯದಿಂದ ಅಂತೂ ಎವ್ರಿ ಡೇ ಅಟ್ಲೀಸ್ಟ್ 15-20% ಜನ ನಮಗೆ ಮಂಡ್ಯದಿಂದ ಬರ್ತಾರೆ. ಮಂಡ್ಯ, ಮೈಸೂರು, ಈ ರೀತಿ ಅಕ್ರಾಸ್ ಕರ್ನಾಟಕ. ಇನ್ಫ್ಯಾಕ್ಟ್ ಈ ಕೆಲವು ದಿವಸಗಳಿಂದ ನಾವು ಆ್ಯಕ್ಚುಲಿ ಕೆಲವೊಂದು ಕ್ಯಾಂಪೇನ್ಗಳನ್ನು ಅವೇರ್ನೆಸ್ಸನ್ನು ಈ ತಮಿಳ್ನಾಡು ರೀಜನ್ ಎಲ್ಲ ಪ್ರಮೋಟ್ ಮಾಡ್ತಿರೋದ್ರಿಂದ ತಮಿಳ್ನಾಡು ಕಡೆಯಿಂದ, ಆಂಧ್ರ ಪ್ರದೇಶ ಕಡೆಯಿಂದೆಲ್ಲ ಜನ ಡೈಲಿ ಅಲ್ಲಿಂದ ಬಸ್ ಮಾಡಿಕೊಂಡು ಅಥವಾ ಟ್ರೈನ್ ಮಾಡಿಕೊಂಡು ಫ್ಲೈಟ್ ಮಾಡಿಕೊಂಡು ಬೆಳಿಗ್ಗೆ ಬರೀ ಕನ್ಸಲ್ಟೇಷನ್ಗೋಸ್ಕರ ಅಂತಲೇ ಬರ್ತಿದ್ದಾರೆ.
ಓಕೆ, ತುಂಬಾ ಖುಷಿ ಆಗುತ್ತೆ ಸರ್ ಈ ಒಂದು ಮಾತನ್ನ ಕೇಳೋದಕ್ಕೆ. ಸೊ ಸಕ್ಸಸ್ಫುಲ್ ಆಗಿ 10 years ನ ಕಂಪ್ಲೀಟ್ ಮಾಡಿದ್ರ, ಇನ್ನೊಂದು 100,000 years ನ ನೀವು ಗುಡಿಚಿ ಆಯುರ್ವೇದದಲ್ಲಿ ಕಂಪ್ಲೀಟ್ ಮಾಡ್ಲಿ ಅಂತ ನಾನು ಕೂಡ ವಿಶ್ ಮಾಡ್ತೀನಿ. ಸರ್, ಈಗ ಎಲ್ಲೆಡೆ ಡಯಾಬಿಟೀಸ್ ತುಂಬಾನೇ ಕಾಮನ್ ಆಗೋಗಿದೆ. ಸೊ ಟೈಪ್ 2 ಅಂತ ನಾವೇನ್ ಡಯಾಬಿಟೀಸ್ ನ ಕರಿತೀವಿ, ಸೊ ಟೈಪ್ 2 ಡಯಾಬಿಟೀಸ್ ನ ರಿವರ್ಸ್ ಜೊತೆಗೆ ರಿಮಿಷನ್ ಮಾಡುವಂತ ಪ್ರಯತ್ನವನ್ನ ನೀವು ಮಾಡ್ತಿದ್ದೀರಾ. ಸೊ ಮೇನ್ ಆಗಿ ರಿವರ್ಸ್ ಜಾಸ್ತಿ, ಇದ್ರ ಬಗ್ಗೆ ಮಾತಾಡ್ಬೋದಾ ನೀವು? ಶೋರ್. ತುಂಬ ಜನರಿಗೆ ಒಂದು ಕನ್ಫ್ಯೂಷನ್ ಇರುತ್ತೆ, ನೀವು ಬರೀ ರೆಮಿಷನ್ ಮಾಡ್ತೀರಾ ಅಥವಾ ರಿವರ್ಸ್ ಮಾಡ್ತೀರಾ? ಎರಡರದ್ದು ಡಿಫ್ರೆನ್ಸ್ ಹೇಳ್ತೀನಿ. ರೆಮಿಷನ್ ಅಂದ್ರೇನು, ರಿವರ್ಸ್ ಅಂದ್ರೇನು? ರೆಮಿಷನ್ ಅಂದ್ರೆ ಏನಾಗುತ್ತೆ ಅಂದ್ರೆ, ಮಾತ್ರೆಗಳು ತಗೊಳ್ತಾ ಇರಬೇಕಾದ್ರೆ ಶುಗರ್ ನಾರ್ಮಲ್ ಅಲ್ಲಿ ಇರೋದು ಮಾತ್ರ ರೆಮಿಷನ್ ಅಂತ ಹೇಳ್ತೀವಿ. ಬಟ್ ಗುಡುಚಿ ಆಹಾರದಲ್ಲಿ ನಾವು 100% ರಿವರ್ಸಲ್ ಪ್ರಾಮಿಸ್ ಮಾಡ್ತೀವಿ. ಅಂತಂದ್ರೇನು, 6 ತಿಂಗಳು ನೀವು ಕಮಿಟ್ ಆಗಿ ಗುಡಿಚಿ ಆಹಾರಕ್ಕೆ ಕೊಟ್ಟರೆ, ನಾವು ಹೇಳಿರ್ತಕ್ಕಂಥ ಮೆಡಿಸಿನ್ಸು, ಲೈಫ್ ಸ್ಟೈಲು ಮತ್ತು ಫುಡ್ ಹ್ಯಾಬಿಟ್ಸನ್ನು ಚೇಂಜ್ ಮಾಡ್ಕೊಂಡ್ಬಿಟ್ರೆ 6 ತಿಂಗಳಾದಮೇಲೆ ನಿಮಗೆ ಯಾವುದೇ ಔಷಧಿಗಳು ಅವಶ್ಯಕತೆ ಇರೋದಿಲ್ಲ. ಔಷಧ ಮುಕ್ತ ಜೀವನವನ್ನು ನೀವು ಅನುಭವಿಸೋದು 6 ತಿಂಗಳಾದಮೇಲೆ. ಸೊ ಹೀಗಾಗಿ ಗುಡಿಚಿ ಆಹಾರದಲ್ಲಿ ನಾವು ಕಂಪ್ಲೀಟ್ ರಿವರ್ಸಲ್ ಬಗ್ಗೆ ಮಾತಾಡ್ತಿದ್ವಿ. ವಿ ಆರ್ ನಾಟ್ ಜಸ್ಟ್ ಟಾಕಿಂಗ್ ಅಬೌಟ್ ಸೂಪರ್ಫಿಷಿಯಲ್ ರೆಮಿಷನ್ ಬಗ್ಗೆ ಮಾತಾಡ್ತಿಲ್ಲ. ಯು ಕ್ಯಾನ್ ರಿವರ್ಸ್, ನಿಮ್ಮ ಡಯಾಬಿಟಿಸನ್ನು ಸಂಪೂರ್ಣವಾಗಿ ರಿವರ್ಸ್ ಮಾಡಿಬಿಟ್ಟು ಔಷಧ ಮುಕ್ತ ಜೀವನವನ್ನು ನೀವು ನಡೆಸ್ಬೋದು ಅಂತ ನಾವು ಪ್ರಾಮಿಸ್ ಮಾಡ್ತಿದ್ವಿ. ಓಕೆ, ಸೊ ಕಂಪ್ಲೀಟ್ ಆಗಿ ಡಯಾಬಿಟೀಸ್ ನ ವಿತಿನ್ ಯಾವೊಂದು ಟೈಮ್ ಸ್ಲಾಟ್ ಅಲ್ಲಿ ನೀವು ರಿವರ್ಸ್ 6 months ಆಗುತ್ತೆ. ವಿತಿನ್ 6 months ವಿ ಹ್ಯಾವ್ ಸೀನ್ ಕೆಲವೊಂದು ಕೇಸಲ್ಲಿ 3-4 months ಅಲ್ಲಿ ಆಗುತ್ತೆ. ಅವ್ರು ಎಷ್ಟು ಡೆಡಿಕೇಟೆಡ್ ಆಗಿ ಫಾಲೋ ಮಾಡ್ತಾರೆ ನಮ್ಗೆ ಹೇಳಿರೋ ಒಂದು ಪ್ರೋಟೋಕಾಲ್ ಅನ್ನ, ಅದರ ಬೇಸಿಸ್ ಮೇಲೆ ಮ್ಯಾಕ್ಸಿಮಮ್ 6 months ಅಲ್ಲಿ ಖಂಡಿತವಾಗ್ಲೂ ರಿವರ್ಸ್ ಮಾಡ್ಬೋದು. ಇಟ್ ಆಲ್ಸೋ ಡಿಪೆಂಡ್ಸ್ ಆನ್ ವೇರಿಯಸ್ ಸ್ಟೇಜಸ್. ಕೆಲವರು 20-30 ವರ್ಷದಿಂದ ಇನ್ಸುಲಿನ್ ತಗೊಳ್ತಾ ಇರ್ತಾರೆ, ಇನ್ನು ಕೆಲವರಿಗೆ ಸುಮಾರು ಕೋಮಾರ್ಬಿಡಿಟೀಸ್ ಆಗಿರ್ತದೆ. ಸೊ ಅಂಥ ಕೇಸಸ್ಸಲ್ಲಿ 6 ತಿಂಗಳ ಬದಲಿಗೆ 7 ತಿಂಗಳಾಗ್ಬೋದು. ಬಟ್ ಮ್ಯಾಕ್ಸಿಮಮ್ 99% ಆದ ಕೇಸಸ್ಸಲ್ಲಿ ಕೇವಲ 6 months ಅಲ್ಲಿ 100% ಡಯಾಬಿಟಿಸ್ನ ರಿವರ್ಸ್ ಮಾಡ್ಬೋದು. ಓಕೆ, ಇನ್ನು ಸರ್ ನೀವು ಇವಾಗ ತಾನೇ ಹೇಳಿದ್ರೆ ಲೈಕ್ ಇನ್ಸುಲಿನ್ ಅಂತ ಹೇಳಿದ್ರಿ. ಸೊ ಡಯಾಬಿಟಿಸ್ ರಿವರ್ಸಲ್ ಜೊತೆಗೆ ಇನ್ಸುಲಿನ್ ಸೆನ್ಸಿಟಿವ್ ಬಗ್ಗೆ ಏನ್ ರಿಲೇಶನ್ಶಿಪ್ ಇದೆ ಸರ್? ತುಂಬ ಜನರಿಗೆ ಇನ್ಸುಲಿನ್ ಸೆನ್ಸಿಟಿವಿಟಿ ಏನಾಗುತ್ತೆ, ಸೊ ಡಯಾಬಿಟಿಸ್ ಬಂದಾಗ ಫಸ್ಟ್ ಏನಾಗುತ್ತೆ ಅಂತ ತಿಳ್ಕೊಳ್ಳೋಣ. ಡಯಾಬಿಟಿಸ್ ಅಂತಂದರೆ ಪರ್ಟಿಕ್ಯುಲರ್ಲಿ ಟೈಪ್ 2 ಡಯಾಬಿಟಿಸಲ್ಲಿ 3 ಥರದ ಸಮಸ್ಯೆಗಳಾಗ್ತವೆ. ಒಂದು, ನಮ್ಮ ಒಂದು ಪ್ಯಾಂಕ್ರಿಯಾಸ್ ಸರಿಯಾದ ಪ್ರಮಾಣದಲ್ಲಿ ಇನ್ಸುಲಿನ್ ಪ್ರೊಡ್ಯೂಸ್ ಮಾಡ್ತಿರಲ್ಲ, ಅದು ಮೊದಲನೇ ಸಮಸ್ಯೆ ಟೈಪ್ 2 ಡಯಾಬಿಟಿಸಲ್ಲಿ. ಇನ್ನು ಎರಡನೇ ಸಮಸ್ಯೆ ಏನಾಗುತ್ತೆ ಅಂದರೆ, ನಮ್ಮ ದೇಹ ಸರಿಯಾದ ಕ್ವಾಲಿಟಿ ಆಫ್ ಇನ್ಸುಲಿನ್ ಪ್ರೊಡ್ಯೂಸ್ ಮಾಡ್ತಿರಲ್ಲ. ಹೀಗಾಗಿ ಏನಾಗುತ್ತೆ, ನಮ್ಮ ಗ್ಲೂಕೋಸ್ ಮೆಟಬಾಲಿಸಮ್ ಸರಿಯಾಗಿ ಆಗಲ್ಲ. ಇನ್ನು ಮೂರನೇದಾಗಿ, ಕೆಲವೊಂದ್ಸರಿ ಇನ್ಸುಲಿನ್ ಪ್ರೊಡ್ಯೂಸ್ ಆದರೂ ಕೂಡ ನಮ್ಮ ಒಂದು ಸೆಲ್ಸ್ಗಳು ಇನ್ಸುಲಿನ್ನ ಪ್ರತಿ ಸೂಕ್ಷ್ಮತೆ ಕಳ್ಕೊಂಡಿರ್ತವೆ. ಇದು ಹೆಂಗಂತಂದರೆ, ಒಂದು ಕೀ ಥರ, ಒಂದು ಕೀ ಆ್ಯಂಡ್ ಲಾಕ್ ಉದಾಹರಣೆ ಕೊಡ್ತೀನಿ ಯಾವಾಗಲೂ ನಾನು. ಇನ್ಸುಲಿನ್ ಹಾರ್ಮೋನ್ ಅನ್ನೋದೊಂದು ಕೀ ಥರ ಅಂತ ಅಂದ್ಕೊಳ್ಳಿ. ಈ ಕೀ ಹೋಗ್ಬಿಟ್ಟು ಈ ಸೆಲ್ಗಳ ಡೋರ್ ಏನಿರ್ತದಲ್ಲ, ಅದೊಂಥರ ಲಾಕ್ ಅಂತ ಅಂದ್ಕೊಳ್ಳಿ. ಸೊ ನೀವು ಆ ಸೆಲ್ಗಳ ಡೋರ್ ಓಪನ್ ಮಾಡಿದಾಗ ಇನ್ಸುಲಿನ್ ಒಳಗಡೆ ಹೋಗ್ತಾ ಇರುತ್ತೆ, ರೈಟ್? ಸೊ ದ್ಯಾಟ್ ಈಸ್ ಅ ಕಾಮನ್ ಪ್ರಾಸೆಸ್. ಈಗ ಯಾವಾಗ ಏನಾಗುತ್ತೆ ಅಂದರೆ, ನಮ್ಮ ದೇಹದಲ್ಲಿ ಪ್ರತಿ ಸಲ ಇನ್ಸುಲಿನ್ ಪ್ರೊಡ್ಯೂಸ್ ಆಗಬೇಕು, ಆ ಕೀಗಳು ಏನಂತ ಹೇಳ್ತೀವಿ, ಆ ಕೀಗಳು ಕಡಿಮೆ ಪ್ರಮಾಣದಲ್ಲಿ ಪ್ರೊಡ್ಯೂಸ್ ಆಗ್ತಿರ್ತವೆ. ಯಾವಾಗ ನಮ್ಮ ದೇಹ, ನಮ್ಮ ಪ್ಯಾಂಕ್ರಿಯಸ್ ಕಡಿಮೆ ಪ್ರಮಾಣದ ಕೀ ಪ್ರೊಡ್ಯೂಸ್ ಮಾಡ್ತೇವೆ, ಅವಾಗ ಏನಾಗುತ್ತೆ ಅಂದರೆ ಸೆಲ್ಗಳ ಡೋರ್ ಓಪನ್ ಆಗಲ್ಲ. ಸೆಲ್ಗಳ ಡೋರ್ ಓಪನ್ ಆಗಿಲ್ಲ ಅಂದ್ಬಿಟ್ರೆ ಗ್ಲೂಕೋಸ್ ಒಳಗಡೆ ಅಬ್ಸರ್ವ್ ಆಗಲ್ಲ. ಸೊ ಅದು ಒಂದನೇ ಸಮಸ್ಯೆ. ಇನ್ನು ಎರಡನೇ ರೀತಿಯಲ್ಲಿ ಏನಾಗುತ್ತೆ ಅಂತಂದರೆ, ಕೆಲವೊಂದ್ಸರಿ ಕೀಗಳು ಕೆಟ್ಟ ಹೋಗಿರ್ತವೆ, ಅಂಕುಡೊಂಕಾದ ಕೀಗಳು ಅಂತ ಹೇಳ್ತೀವಿ. ಇದು ಈ ಕೆಲವೊಂದ್ಸರಿ ಮನೆ ಕೀ ಬೆಂಡ್ ಆಗಿದ್ರೆ ಹೋಗ್ಬಿಟ್ಟು ನೀವು ಲಾಕ್ ಓಪನ್ ಮಾಡೋಕೆ ನೋಡಿದ್ರೆ ಲಾಕ್ ಓಪನ್ ಆಗಲ್ಲ. ಸೊ ಆ ರೀತಿಯ ಸಮಸ್ಯೆಗಳು ಆಗ್ತವೆ. ಕ್ವಾಲಿಟಿ ಆಫ್ ಇನ್ಸುಲಿನ್ ಹಾರ್ಮೋನ್ ಇಸ್ ನಾಟ್ ರೈಟ್. ಕೆಲವೊಂದ್ಸರಿ ಕೀ ಸರಿ ಇರುತ್ತೆ, ಅಂದರೂ ಕೂಡ ಲಾಕ್ ಓಪನ್ ಆಗಲ್ಲ. ಅವಾಗ ಏನು ಮಾಡ್ತೀರಾ, ಲಾಕಿಗೆ ಸ್ವಲ್ಪ ಎಣ್ಣೆ ಬಿಡ್ತೀರಲ್ಲ, ಅದೇ ರೀತಿ ನಮ್ಮ ಸೆಲ್ಗಳು ಇನ್ಸುಲಿನ್ನ ಪ್ರತಿ ಇದು ನಂದೇ ಕೀ ಅಂತ ನಮ್ಮ ಸೆಲ್ಗಳಿಗೆ ಗೊತ್ತಾಗಿರಲ್ಲ. ಹೀಗಾಗಿ ನಮ್ಮ ಸೆಲ್ಗಳು ಆ ಇನ್ಸುಲಿನ ಪ್ರತಿ ಒಂದು ಸೂಕ್ಷ್ಮತೆಯನ್ನು ಕಳ್ಕೊಂಡಿರ್ತವೆ. ಸೊ ಹೀಗಾಗಿ ನಾವು ಈ ಕೆಲವೊಂದು ಕೇಸಸ್ಸಲ್ಲಿ ಇದು 3 ಆಗಿರ್ತವೆ, ಕೆಲವೊಂದು ಕೇಸಸ್ಸಲ್ಲಿ ಬರೀ ಒಂದೇ ಆಗಿರ್ತದೆ. ಹೀಗಾಗಿ ಕಾಮನ್ ಆಗಿ ಏನಾಗುತ್ತೆ ಅಂದರೆ, ನಮ್ಮ ಸೆಲ್ಗಳು ಇನ್ಸುಲಿನ ಪ್ರತಿ ಸೂಕ್ಷ್ಮತೆ ಕಳ್ಕೊಂಡಿರ್ತವೆ. ಸೊ ಹೀಗಾಗಿ ಅದನ್ನು ಎನ್ಹಾನ್ಸ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹೀಗಾಗಿ ಡಯಾಬಿಟಿಸ್ ಇರೋರಿಗೆ ಇನ್ಸುಲಿನ ಪ್ರತಿ ನಮ್ಮ ಸೆಲ್ಗಳು ಇನ್ಸುಲಿನ ಪ್ರತಿ ಒಂದು ಸೂಕ್ಷ್ಮತೆಯನ್ನು ಕಳ್ಕೊಂಡಿರ್ತವೆ. ಹೀಗಾಗಿ ಎರಡು ಕೋರಿಲೇಟೆಡ್ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಓಕೆ, ಸೊ ಇನ್ಸುಲಿನ್ ಮತ್ತೆ ಡಯಾಬಿಟೀಸ್ ರಿವರ್ಸಲ್ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಸೊ ಇನ್ನು ಸರ್, ಇವಾಗ ಸಾಕಷ್ಟು ಜನರಿಗೆ ಹೆಂಗಾಗೋಗಿದೆ ಅಂದ್ರೆ, ಸೊ ವೆರಿ ಸೂನ್ ಡಯಾಬಿಟೀಸ್ ನ ರಿವರ್ಸ್ ಮಾಡಬೇಕು, ನ್ಯಾಚುರಲ್ ಆಗಿ ಅತಿ ಬೇಗ ನಾನು ಈ ಒಂದು ಡಯಾಬಿಟೀಸ್ ನ ರಿವರ್ಸ್ ಮಾಡ್ಕೋಬೇಕು ಅಂತ ಆಸೆ ಪಡ್ತಾರೆ. ಸೊ ಅಂತ ಜನರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಗುಡಿಚಿ ಆಹಾರದಕ್ಕೆ ಬನ್ನಿ, 6 month ರಿವರ್ಸಲ್ ಪ್ರೋಗ್ರಾಮ್ ಇದೆ. ಬಿಕಾಸ್ ಇಟ್ ಈಸ್ ಪ್ರೂವನ್. ಏನಂತ ನಾನು ಯಾಕೆ ಬನ್ನಿ ಅಂತ ಹೇಳ್ತೀನಿ ಅಂದರೆ, ದೇರ್ ಇಸ್ ಸಮಥಿಂಗ್ ದಟ್ ಇಸ್ ಪ್ರೂವನ್. ಸೊ ಡಯಾಬಿಟಿಸ್ ರಿವರ್ಸಲ್ ಆಗಬೇಕಂತಂದ್ರೆ ಇಟ್ಸ್ ಎ 50-50 ಪಾರ್ಟ್ನರ್ಶಿಪ್. ನಮ್ಮಲ್ಲಿ ರೈಟ್ ಪ್ರಾಡಕ್ಟ್, ರೈಟ್ ಮೆಡಿಸಿನ್ಸು, ರೈಟ್ ಪ್ರೋಟೋಕಾಲು, ರೈಟ್ ಪ್ರೋಗ್ರಾಮನ್ನು ನಾವು ಡಿಸೈನ್ ಮಾಡಿದ್ವಿ. ನೀವು ನಿಮ್ಮ ಕಡೆಯಿಂದ ಇದನ್ನು 100% ಅಡಾಪ್ಟ್ ಮಾಡ್ಕೊಂಡ್ರೆ ಖಂಡಿತವಾಗ್ಲೂ ಕೇವಲ 6 ತಿಂಗಳಲ್ಲಿ ನಿಮ್ಮ ಡಯಾಬಿಟಿಸ್ನ ರಿವರ್ಸ್ ಮಾಡ್ಕೊಳ್ಬೋದು. ಕೆಲವರು ಎಕ್ಸ್ಪೆಕ್ಟ್ ಮಾಡ್ತಾರೆ ದಟ್ ದೇ ಕಮ್ ಟು ಗುಡಿಚಿ, ನಮ್ಮ ಹತ್ರ ಒಂದು ಮ್ಯಾಜಿಕ್ ವ್ಯಾಂಡ್ ಇರುತ್ತೆ ಅಂತ ಅನ್ಕೊಂಡ್ಬಿಡ್ತಾರೆ. ನೋ, ವಿ ಡೋಂಟ್ ಹ್ಯಾವ್ ಎ ಮ್ಯಾಜಿಕ್ ವ್ಯಾಂಡ್. ನಾವು ಮೆಡಿಸಿನ್ಸ್ ಇದೆ, ನಮ್ಮ ಹತ್ರ ಪ್ರೋಟೋಕಾಲ್ಸ್ ಇದೆ, ಮತ್ತು ರೈಟ್ ಮೆಡಿಸಿನ್ಸ್, ರೈಟ್ ಪ್ರೋಟೋಕಾಲ್, ಲೈಫ್ ಒಂದು ಪ್ರೋಗ್ರಾಮನ್ನು ಬಿಲ್ಡ್ ಮಾಡಿದ್ದೀವಿ. ಅದನ್ನು ನೀವು 100% ಅಡಾಪ್ಟ್ ಮಾಡ್ಕೊಂಡ್ಬಿಟ್ರೆ ಖಂಡಿತವಾಗ್ಲೂ 6 months ಡಯಾಬಿಟಿಸ್ನ ರಿವರ್ಸ್ ಮಾಡ್ಬೋದು. ಕೆಲವರು ಹೇಳ್ತಾರೆ, ನಾನು 30,000 ಕಟ್ಟಿದ್ದೀನಿ, ನಾನು ಫೀಸ್ ಕೊಟ್ಟಿದ್ದೀನಿ, ಹಿಂಗಾಗಿ ಕಡಿಮೆ ಆಗಬೇಕು. ನೋ, ಇಟ್ ಡಸಂಟ್ ಹ್ಯಾಪನ್.
ನಿಮ್ಮ ಈಕ್ವಲ್ ಪಾರ್ಟಿಸಿಪೇಷನ್ ಇದ್ದರೆ 6 ಮಂತ್ಸಲ್ಲಿ ವಿ ಹ್ಯಾವ್ ಸೀನ್ ಮ್ಯಾಜಿಕಲ್ ರಿಸಲ್ಟ್ಸ್. ಕೆಲವೊಂದು ಕೇಸಸ್ಗಳಲ್ಲಿ ಜನ ಲೈಫೇ ಬೇಡ ಅಂದವರು ಇವತ್ತು ಖುಷಿಯಾಗಿದ್ದಾರೆ. ಒಂದು ಹುಡುಗಿ ಆ್ಯಕ್ಚುಲಿ ಟೈಪ್ 1 ಡಯಾಬಿಟಿಸ್ ನಾವು ಆ್ಯಕ್ಚುಲಿ ರಿವರ್ಸಲ್ ಮಾಡಲ್ಲ, ಪ್ರಾಮಿಸ್ ಮಾಡಲ್ಲ. ಇಟ್ ಇಸ್ ಅ ವೆರಿ ಎಕ್ಸೆಪ್ಷನ್ ಕೇಸ್. ಆ ಹುಡುಗಿಗೆ ನಾವು ಮೈಸೂರಿಂದ ಆ ಹುಡುಗಿ ಬಂದಿತ್ತು. ಸೊ ವಿ ರಿವರ್ಸ್ಡ್ ಅ ಡಯಾಬಿಟಿಸ್ ಆ್ಯಂಡ್ ಟುಡೇ ರೀಸೆಂಟ್ಲಿ ಶಿ ಗಾಟ್ ಮ್ಯಾರಿಡ್. ಹಿ ಸೇಸ್ ಈವನ್ ಟುಡೇ ನೀವು ಬೇಡ ಕಂಟಿನ್ಯೂ ಮಾಡಿದ ನಾರ್ಮಲ್ ಡಯಟ್ ಅಂದರೂ ಕೂಡ ನಾನು ಹೇಳಿರೋ ಡಯಟನ್ನ ಫಾಲೋ ಮಾಡ್ತಿದ್ದೀನಿ, ಹೆಲ್ದಿ ಆಗಿದ್ದೀನಿ. ಆ ಹುಡುಗಿ ನನಗೆ ಜೀವನ ಬೇಡ ಅನ್ನೋಷ್ಟು ಮಟ್ಟಿಗೆ ಬೇಸರ ಪಟ್ಬಿಡ್ತೀವಿ. ಇನ್ಸುಲಿನ್ ತೊಗೊಂಡು 20 ವರ್ಷ 25 ವರ್ಷ ಇನ್ಸುಲಿನ್ ತೊಗೊಂಡು ಸಫರ್ ಮಾಡಿದರು. ಸೊ ನಾವು ಅವರಿಗೆ ಸಕ್ಸಸ್ಫುಲಿ ಡಯಾಬಿಟಿಸ್ ರಿವರ್ಸಲ್ ಮಾಡಿದ್ವಿ. ಈ ರೀತಿ ಸುಮಾರು 1-2 ಜನಗಳು ಕಂಪ್ಲೀಟ್ ಡಿಪ್ರೆಷನ್ಗೆ ಹೋಗ್ಬಿಟ್ಟು ಫಿಯರ್ ಮೋಡಿಗೆ ಹೋಗ್ಬಿಟ್ಟು ಜೀವನನೇ ಬೇಡ ಅಂತ ಅನ್ನೋರೆಲ್ಲ ಗುಡಿಚಾರದಕ್ಕೆ ಬಂದು ತಮ್ಮ ಡಯಾಬಿಟಿಸ್ನ ರಿವರ್ಸ್ ಮಾಡ್ಕೊಂಡಿದ್ದಾರೆ. ಸೊ ಹಿಂಗಾಗಿ ಅರ್ಲಿ ಸ್ಟೇಜಸಲ್ಲಿ ಏನು ಮಾಡ್ತಾರೆ, ಜನಗಳು ನೆಗ್ಲೆಕ್ಟ್ ಮಾಡ್ತಾ ಹೋಗ್ತಾರೆ. ಇಟ್ ಈಸ್ ಈಸಿ, ನಡೀತದೆ ಅಂತ ಹೇಳ್ಬಿಟ್ಟು ನೆಗ್ಲೆಕ್ಟ್ ಮಾಡಿದಷ್ಟು ಕಾಂಪ್ಲಿಕೇಶನ್ಗಳು ಜಾಸ್ತಿ ಆಗ್ತವೆ. ಸೊ ನಮ್ಮ ಪ್ರೋಗ್ರಾಮು, ನಮ್ಮ ಪ್ರೋಟೋಕಾಲು, ನಮ್ಮ ಮೆಡಿಸಿನ್ಸು ಆರ್ ಆ್ಯಪ್ಟ್. ನೀವು ಅದಕ್ಕೆ 100% ಕಮಿಟೆಡ್ ಆಗಿದ್ದರೆ ಖಂಡಿತವಾಗ್ಲೂ ಕೇವಲ 6 ತಿಂಗಳಲ್ಲಿ ನಿಮ್ಮ ಡಯಾಬಿಟಿಸ್ನ ರಿವರ್ಸ್ ಮಾಡ್ಬೋದು. ಎಸ್ ಸರ್, ಇದು ನೀವು ಹೇಳಿದ್ರಿ. ಸೊ ಡಯಾಬಿಟಿಸ್ನ ಕೇವಲ 6 ತಿಂಗಳಲ್ಲಿ ನಾವು ರಿವರ್ಸ್ ಮಾಡ್ತೀವಿ ಆ್ಯಂಡ್ ಮಾಡೇ ಮಾಡ್ತೀವಿ ವಿತ್ 100% ಸಕ್ಸಸ್ಫುಲ್ ರಿಸಲ್ಟ್ಸ್ ಆ್ಯಂಡ್ ಸ್ಟೋರೀಸ್ ಅಂತ ಹೇಳಿದ್ರಿ. ಸೊ ಈ ಒಂದು 100% ರಿಸಲ್ಟ್ಸ್ ಎಲ್ರಿಗೂ ಅಂದರೆ 6 ಮಂತ್ಸಲ್ಲಿ 100% ಎಲ್ರಿಗೂ ರಿವರ್ಸ್ ಆಗಿದೆಯಾ, ಅಥವಾ ಎಲ್ಲೋ ಒಂದು ಕಡೆ ಇವ್ರಿಗೆ ಅದು ಏನೋ ಲಭ್ಯವಾಗಿಲ್ಲ ಅಂತ ಏನಾದರೂ ಇದೆಯಾ, ಅಥವಾ ಎಲ್ರಿಗೂ 100% ರಿವರ್ಸಲ್ ಆಗಿದೆಯಾ? ಹೆಂಗೆ ಯಾರೆಲ್ಲ ಕಮಿಟ್ ಆಗಿದ್ದಾರೆ 100% ಅವ್ರ ಕಡೆಯಿಂದ ಕೊಟ್ಟಿದ್ರೆ, ನಾವು ಹೇಳಿರೋ ಪ್ರೋಟೋಕಾಲನ್ನು 6 ಮಂತ್ 100% ಯಾರು ಫಾಲೋ ಮಾಡಿದ್ರೆ ಅವರಿಗೆ ರಿಸಲ್ಟ್ ಸಿಗುತ್ತೆ. ಈ ಸಮಸ್ಯೆ ಏನಾಗುತ್ತೆ ಕೆಲವೊಬ್ಬರಲ್ಲಿ ಅಂತಂದರೆ, ಡಯಾಬಿಟಿಸ್ ಬಂದಿರ್ತದೆ, ಸ್ಟಾರ್ಟಿಂಗಲ್ಲಿ ತುಂಬ ಶುಗರ್ ಲೆವೆಲ್ ಜಾಸ್ತಿ ಆಗಿರ್ತದೆ. ಶುಗರ್ ಲೆವೆಲ್ ತುಂಬ ಜಾಸ್ತಿ ಆದಾಗ ಕೆಲವೊಂದ್ಸಡಿ ಬಾಡಿ ತುಂಬ ವೀಕ್ ಅನಿಸುತ್ತೆ, ಲೆಥಾರ್ಜಿಕ್ ಅನಿಸುತ್ತೆ, ಏನು ಮಾಡೋಕ್ಕೆ ಮನಸ್ಸಾಗಲ್ಲ. ಗುಡಿಚೇರದಕ್ಕೆ ಬರ್ತಾರೆ, 15 ಡೇಸಲ್ಲಿ ಶುಗರ್ ಲೆವೆಲ್ ನಾರ್ಮಲ್ ಬರೋಕ್ಕೆ ಹೋಗುತ್ತೆ. ಶುಗರ್ ಲೆವೆಲ್ ನಾರ್ಮಲ್ ಬಂತು ಅಂದ ತಕ್ಷಣ ಬಾಕಿದೆಲ್ಲ ಸಿಂಪ್ಟಮ್ಗಳು ಓಡೋಗ್ಬಿಡ್ತವೆ. ಯಾವಾಗ ಸಿಂಪ್ಟಮ್ಗಳು ಕಡಿಮೆ ಆಗ್ತವಲ್ಲ, ಪಾದ ಉರಿ ಇರ್ತದೆ, ಪಾದ ಉರಿ ಇರಲ್ಲ, ಫ್ರೀಕ್ವೆಂಟ್ ಯುರಿನೇಷನ್ ಇರುತ್ತೆ, ಅದು ಕಡಿಮೆ ಆಗುತ್ತೆ. ಯಾವಾಗ ಈ ಮೇಜರ್ ಸಿಂಪ್ಟಮ್ಗಳು ಕಡಿಮೆ ಆಗ್ತಾವಲ್ಲ 15, 20, 30 ಡೇಸಲ್ಲಿ, ಅವಾಗ ಏನಾಯ್ತಂದರೆ ಎಲ್ಲ ನಾರ್ಮಲ್ ಆಯ್ತಪ್ಪ, ಇವಾಗ ಏನಕ್ಕೆ ಹೋಗೋದು, ಏನಕ್ಕೆ ಗುಡಿಚೇರಿಗೆ 6 ತಿಂಗಳು ದುಡ್ಡು ಕೊಡಬೇಕು ಅಂತ ಹೇಳ್ಬಿಟ್ಟು ಎಸ್ಕೇಪ್ ಮಾಡಿಬಿಡ್ತಾರೆ. ಈ ಯಾರು ಶಾರ್ಟ್ಕಟ್ ಹುಡುಕ್ತಿರಲ್ಲ ಲೈಫಲ್ಲಿ, ಅವರಿಗೆ ಮತ್ತೆ ಅದು ಬಂದ್ಬಿಡುತ್ತೆ. ನಾವು 6 ಮಂತ್ ಪ್ರೋಗ್ರಾಮನ್ನು ಒಂದು ಮೆಟಿಕ್ಯುಲಸ್ ಆಗಿ ಫಾರ್ಮ್ ಮಾಡಿರೋದು. ದೇರ್ ಆರ್ ಮಲ್ಟಿಪಲ್ ಸ್ಟೆಪ್ಸ್. ಆ 6 ಸ್ಟೆಪ್ಸನ್ನು 4 ಸ್ಟೆಪ್ಸ್ ಪ್ರಾಸೆಸ್ ಅಂತ ಹೇಳ್ತೀವಿ. 4 ಸ್ಟೆಪ್ ಪ್ರಾಸೆಸನ್ನು ಕಂಪ್ಲೀಟ್ ಮಾಡಿದಾಗಲೇ ನಿಮ್ಮ ಡಯಾಬಿಟಿಸ್ ರಿವರ್ಸ್ ಆಗುತ್ತೆ, ಮತ್ತೆ ವಾಪಸ್ ಬರೋದಿಲ್ಲ. ಸೊ ಹೀಗಾಗಿ ಅಂದರೆ ಒಂದು ಸರಿಯಾದ ಲೈಫ್ ಸ್ಟೈಲ್ ಮೇಂಟೈನ್ ಮಾಡಿದ್ರೆ ಮತ್ತೆ ವಾಪಸ್ ಬರೋದಿಲ್ಲ. ಏನು ಮಾಡ್ತಾರೆ ಅಂದರೆ, ಸಾಕು 1 ತಿಂಗಳು ಹೋದೆ, ಶುಗರ್ ಲೆವೆಲ್ ನಾರ್ಮಲ್ ಬಂತು, ಸಿಂಪ್ಟಮ್ಸ್ ಏನೂ ಇಲ್ಲ, ಆರಾಮ್ ಅನಿಸ್ತಿದೆ, ಇವಾಗ ಏನೂ ಸಮಸ್ಯೆಗಳಾಗ್ತಿಲ್ಲ, ಯಾಕೆ ಅವ್ರಿಗೆ ಹೋಗಿ ದುಡ್ಡು ಕೊಡೋದು, ಮತ್ತೆ ಯಾಕೆ ಅವ್ರ ಹತ್ರ ಕನ್ಸಲ್ಟ್ ಮಾಡೋದು ಅನ್ನೋ ಒಂದು ಮನೋಭಾವನೆ ಕೆಲವೊಬ್ರು ಇರ್ತಾರೆ. ಅಂಥವ್ರಿಗೆ ರಿವರ್ಸಲ್ ಪಾಸಿಬಲ್ ಆಗಲ್ಲ. ಬಿಕಾಸ್ ವೈಲ್ ನಾನು ಆಲ್ರೆಡಿ ಹೇಳ್ದಂಗೆ ನಮ್ಮಲ್ಲಿ ಒಂದು ರೈಟ್ ಮೆಥಡು, ರೈಟ್ ಮೆಡಿಸಿನ್ಸು, ರೈಟ್ ಪ್ರೋಟೋಕಾಲ್ ನಾವು ಬಿಲ್ಡ್ ಮಾಡಿದ್ದೀವಿ. ಅದಕ್ಕೆ ಅವರು ಫಾಲೋ ಮಾಡಬೇಕಾಗುತ್ತೆ 6 ಮಂತ್ಸ್ ಎಲ್ಲಿವರೆಗೆ ನೀವು ಫಾಲೋ ಮಾಡಲ್ಲ ಅಲ್ಲಿವರೆಗೆ ರಿಸಲ್ಟ್ ಖಂಡಿತ ಸಿಗಲ್ಲ. ಯಾರೆಲ್ಲ 100% 6 ಮಂತ್ಸ್ ಫಾಲೋ ಮಾಡಿದ್ದಾರೆ ಅವರಿಗೆ 100% ರಿಸಲ್ಟ್ ಸಿಗುತ್ತೆ. ಆಬ್ವಿಯಸ್ಲಿ ಇವಾಗ ತಾನೇ ಪ್ರಶಾಂತ್ ಅವ್ರು ಹೇಳಿದ್ರು, ಲೈಕ್ ಅವ್ರು ಹೇಳೋ ಥರ ನೀವು ಫಾಲೋ ಮಾಡಬೇಕು. ಆ್ಯಂಡ್ ಅವ್ರು ಯಾವ ರೀತಿ ಒಂದು ಡಯಟ್ ಆಗಿರ್ಬೋದು, ಮೆಡಿಕೇಶನ್ಸ್ ಆಗಿರ್ಬೋದು, ಏನೆಲ್ಲ ಅವ್ರು ನಿಮಗೆ ಪ್ರಿಸ್ಕ್ರೈಬ್ ಮಾಡ್ತಾರೆ ವಿತೌಟ್ ಫೇಲ್, ಅಂದರೆ ಟೈಮ್ ಟು ಟೈಮ್ ಒಂದು ಮೆಡಿಕೇಶನ್ಸ್ ಆಗಿರ್ಬೋದು, ಬಂದು ಅವ್ರನ್ನ ಅಂದರೆ ಡಾಕ್ಟರ್ಸ್ನ ಮೀಟ್ ಮಾಡೋದಾಗಿರ್ಬೋದು, ಎಲ್ಲ ಮಾಡಿದ್ರೆ ನಿಮಗೆ 100% ರಿಸಲ್ಟ್ ಸಿಗುತ್ತೆ ಅಂತ ಹೇಳ್ತಿದ್ದೀನಿ. ಸೊ ಯಾರೆಲ್ಲ ಇನ್ನೂ ತುಂಬ ಡಯಾಬಿಟೀಸ್ ಇದೆ, ಕಷ್ಟ ಆಗ್ತದೆ ನಮಗೆ ಅಂತ ಯಾರೆಲ್ಲ ಕೊರಗ್ತಿದ್ದೀರೋ ದಯವಿಟ್ಟು ಕೊರಗಬೇಡಿ. ಗುಡಿಚಿ ಆಯುರ್ವೇದ ಇಸ್ ದ ಬೆಸ್ಟ್ ನಿಮಗೆ ಮೆಡಿಕೇಶನ್ ಸಿಗೋದಕ್ಕೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನು ಸರ್, ಇವಾಗ ಮೆಡಿಕೇಶನ್ ಇಲ್ದಿರ ಯಾವ ರೀತಿ ಡಯಾಬಿಟೀಸ್ನ ರಿವರ್ಸ್ ಮಾಡಬಹುದು? ಅರ್ಲಿ ಸ್ಟೇಜಸ್ ಅಲ್ಲಿ ಏನಾಗುತ್ತೆ ಅಂದರೆ, ಮೆಡಿಕೇಶನ್ಸ್ ಯಾಕೆ ಬೇಕು? ಮೆಡಿಕೇಶನ್ ಅಂದರೆ 2 kinds. ಯಾಕೆಂತಂದರೆ ಒಂದು, ಈಗ ಟೈಪ್ 2 ಡಯಾಬಿಟಿಸಲ್ಲಿ ಯಾರೋ ಇನ್ಸುಲಿನ್ ಡಿಪೆಂಡೆಂಟ್ ಇದ್ದಾರೆ ಅಂದ್ಕೊಳ್ಳಿ, ಅಂದ್ರೇನು ಅವ್ರ ಬಾಡಿಗೆ ಎಕ್ಸ್ಟರ್ನಲ್ ಇನ್ಸುಲಿನ್ ಕೊಡ್ತಾ ಇದ್ದಾರೆ. ಸೊ ಗುಡಿಚಿ ಆಹಾರದಲ್ಲಿ ಕೆಲವೊಂದು ಸಲ ಕಾಮನ್ ಆಗಿ ಜನರ ಪರ್ಸೆಪ್ಷನ್ ಏನಿರುತ್ತೆ ಅಂದರೆ, ನೀವು ಕೂಡ ಶುಗರ್ಗೋಸ್ಕರನೇ ಮಾಡ್ತೀರಿ, ಅಂದರೆ ವಿ ಆರ್ ನಾಟ್ ಗಿವಿಂಗ್. ಈಗ ಹೇಗೆ ನೀವು ಆರ್ಟಿಫಿಷಿಯಲ್ ಒಂದು ಇನ್ಸುಲಿನ್ ಆಚೆಯಿಂದ ಏನು ತಗೊಳ್ತೀರಲ್ಲ, ನಾವು ಆ ರೀತಿ ಇದನ್ನು ಮೆಡಿಸಿನ್ಸ್ ಕೊಡ್ತಿದ್ವಾ? ಇಲ್ಲ. ನಾವು ಯಾವ ರೀತಿ ಮೆಡಿಸಿನ್ಸ್ ಕೊಡ್ತಾ ಇದ್ದೀವಿ ಅಂತಂದರೆ, ಟೈಪ್ 2 ಡಯಾಬಿಟಿಸಲ್ಲಿ ಆಲ್ರೆಡಿ ಹೇಳ್ದಂಗೆ 3 ರೀತಿ ಸಮಸ್ಯೆಗಳಾಗ್ತವೆ. ಸರಿಯಾದ ಕ್ವಾಲಿಟಿ ಆಫ್ ಇನ್ಸುಲಿನ್ ಪ್ರೊಡ್ಯೂಸ್ ಆಗ್ತಿರಲ್ಲ, ಸರಿಯಾದ ಪ್ರಮಾಣದಲ್ಲಿ ಇನ್ಸುಲಿನ್ ಪ್ರೊಡ್ಯೂಸ್ ಆಗ್ತಿರಲ್ಲ, ಅಥವಾ ನಿಮ್ಮ ಸೆಲ್ಗಳು ಇನ್ಸುಲಿನ್ ಪ್ರತಿ ಸೂಕ್ಷ್ಮತೆಯನ್ನು ಕಳ್ಕೊಂಡಿರ್ತವೆ. ಈ 3 ಸಿಸ್ಟಮ್ಗಳು ಬೇಸಿಕಲಿ ದರ್ ಆಲ್ ಮೆಟಬಾಲಿಕ್ ಡಿಸಾರ್ಡರ್ಸ್. ಈ 3 ಸಿಸ್ಟಮ್ಗಳನ್ನು ಕರೆಕ್ಟ್ ಮಾಡೋಕ್ಕೆ ಮಾತ್ರ ನಾವು ಮೆಡಿಸಿನ್ಸ್ ಕೊಡ್ತೀವಿ. ಕೆಲವರು ಏನು ಅಂದ್ಕೊಳ್ತಾರೆ, ನಾನು ಇನ್ಸುಲಿನ್ ತೊಗೊಳ್ತೀನಿ ಜೊತೆಗೆ ಶುಗರ್, ನಿಮ್ಮ ಮೆಡಿಸಿನ್ ತೊಗೊಂಡ್ರೆ ಸಡನ್ ಆಗಿ ಶುಗರ್ ಡ್ರಾಪ್ ಆಗಿ ಏನು ಮಾಡೋದು ಅಂತ ಹೇಳ್ಬಿಟ್ಟು ಆ ತಪ್ಪು ಕಲ್ಪನೆ ಬೇಡ. ಯಾಕೆಂತಂದರೆ ನಾವು ಕೊಡ್ತಕ್ಕಂಥ ಮೆಡಿಸಿನ್ಗಳು ಆರ್ ನಾಟ್ ಲೈಕ್ 1 more ಇನ್ಸುಲಿನ್ ಆರ್ 1 more ಶುಗರ್ ಪ್ರೊಡ್ಯೂಸಿಂಗ್ ಮೆಡಿಸಿನ್, ಬಟ್ ದೀಸ್ ಆರ್ ಬೇಸಿಕಲಿ ನಿಮ್ಮ ಈ ಅಂಡರ್ಲೈಯಿಂಗ್ ಸಿಸ್ಟಮ್ಸನ್ನು ಕರೆಕ್ಟ್ ಮಾಡೋಕ್ಕೆ ನಾವು ಮೆಡಿಸಿನ್ಸ್ ಕೊಡ್ತಾ ಇರೋದ್ರಿಂದ ಅಂಡರ್ಲೈಯಿಂಗ್ ಸಿಸ್ಟಮನ್ನು ಸರಿ ಮಾಡಿಬಿಟ್ಟು ನಿಮ್ಮ ಶುಗರ್ ಲೆವೆಲ್ ನಾರ್ಮಲ್ ಬರೋ ಥರ ಆಗುತ್ತೆ. ಅದಾದಮೇಲೆ 6 ಮಂತ್ಸ್ ಆದಮೇಲೆ ಯಾವುದೇ ಮೆಡಿಸಿನ್ಸ್ ಇರಲ್ಲ, ನಿಮಗೆ ಇಂಗ್ಲೀಷ್ ಮೆಡಿಸಿನ್ಸ್ ಇರಲ್ಲ, ಆಯುರ್ವೇದಿಕ್ ಮೆಡಿಸಿನ್ಸ್ ಇರಲ್ಲ, ಯಾವುದೇ ಮೆಡಿಸಿನ್ಸ್ ಇದೆ, ನೀವು ಹೆಲ್ದಿಯಾಗಿರ್ಬೋದು.
ಓಕೆ, ಇನ್ನು ಡಾಕ್ಟರ್ ಇವಾಗ ಈ ಒಂದು ಡಯಾಬಿಟಿಸ್ ರಿವರ್ಸ್ ಆಗೋದಕ್ಕೆ ಕೆಲವೊಂದು ಡಯಟ್ ಚಾರ್ಟ್ ಅಂತ ಇರುತ್ತೆ, ಅಂದ್ರೆ ಪರ್ಟಿಕ್ಯುಲರ್ ಇದನ್ನೇ ತಿನ್ಬೇಕು, ಇದನ್ನ ಫಾಲೋ ಮಾಡಬೇಕು ಅನ್ನೋದಿರುತ್ತೆ. ಸೊ ಆಸ್ ಯು ಬೀಯಿಂಗ್ ವೆರಿ ಗುಡ್ ಕೋ ಫೌಂಡರ್ ಆಫ್ ಗುರುಚಿ ಆಯುರ್ವೇದ, ಯಾವ ರೀತಿ ಡಯಟ್ ನ ನಾವು ಅಂದ್ರೆ ಡಯಾಬಿಟಿಸ್ ಇರೋರು ಫಾಲೋ ಮಾಡ್ಬೇಕಾಗತ್ತೆ? ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ, ಒಂದು ತಪ್ಪು ಕಲ್ಪನೆ ಮಾಡ್ತಾರೆ, ಲೋ ಜಿ ಐ ಫುಡ್ ತಿಂದರೆ ಸಾಕು ಅಂತ ಅನ್ಕೊಳ್ತಾರೆ. ಬರೀ ಲೋ ಜಿ ಐ ಫುಡ್ ತಗೊಳ್ಳೋದು ಮಾತ್ರ ಸರಿ ಅಪ್ರೋಚ್ ಅಲ್ಲ. ಇನ್ಫ್ಯಾಕ್ಟ್ ಆಯುರ್ವೇದದಲ್ಲಿ ಸುಮಾರು ಮೆಜರ್ಗಳನ್ನು ಅಡಾಪ್ಟ್ ಮಾಡ್ಕೊಂಡ್ಬಿಟ್ಟು ನಾವು ಒಂದು ಕಸ್ಟಮೈಡ್ ಡಯಟ್ ಚಾರ್ಟನ್ನು ಮಾಡಿದ್ದೀವಿ. ಉದಾಹರಣೆಗೆ ಮೈನರ್ ಚೇಂಜ್ಗಳು ಹೇಳಬೇಕಂತಂದರೆ, ಕೆಲವರು ಅನ್ಕೊಳ್ತಾರೆ ತುಂಬ ಸ್ಟ್ರಿಕ್ಟ್ ಆಗಿರುತ್ತೆ ಡಯಟು, ತುಂಬ ಸ್ಟಿಂಜೆಂಟ್ ಆಗಿರುತ್ತಾ, ಕೆಲವರು ಬರೀ ಮಿಲ್ಕ್ ಶೇಕ್ ಕುಡ್ಕೊಳ್ಬೇಕಂತ ಕೆಲವರು ಹೇಳ್ತಾರೆ, ಇನ್ನು ಕೆಲವರು ಇಂಟರ್ಮೀಡಿಯೇಟ್ ಫಾಸ್ಟಿಂಗ್ ಮಾಡೋಕೆ. ಅದು ಯಾವುದೂ ಮಾಡಲ್ಲ ನಾವು ಗುಡಿಚಾರದಲ್ಲಿ. ನೀವು ರೆಗ್ಯುಲರ್ ಆಗಿ 3 ಹೊತ್ತು ಮನೇಲಿ ಹೇಗೆ ಊಟ ಮಾಡ್ಕೊಂಡಿರ್ತೀರ ಅದೇ ರೀತಿ 3 ಹೊತ್ತು ಊಟ ಮಾಡ್ಕೊಂಡಿರ್ತೀರ. ಕೇವಲ ಚಿಕ್ಕ ಚಿಕ್ಕ ಬದಲಾವಣೆಗಳಾಗ್ತವೆ. ಉದಾಹರಣೆಗೆ ನಮ್ಮೆಲ್ರಿಗೂ ಜಾಸ್ತಿ ತರಕಾರಿ ತಿಂದುಕೊಳ್ಳೋ ಅಭ್ಯಾಸ ಇಲ್ಲ. ಸೊ ನಾವೇನು ಹೇಳ್ತೀವಿ, 50% ಆಫ್ ದ ಪ್ಲೇಟಲ್ಲಿ ನೀವೇನು ಆ ಒಂದು ವೆಜಿಟೇಬಲ್ಸನ್ನು ಜಾಸ್ತಿ ಪ್ರಮಾಣದಲ್ಲಿ ತಿನ್ನಿ ಅಂತ ಹೇಳ್ತೀವಿ. ಉದಾಹರಣೆಗೆ ಮತ್ತು ರೈಸ್ ಫಾರ್ ಎಕ್ಸಾಂಪಲ್, ನಾವೆಲ್ಲರೂ ವೈಟ್ ರೈಸ್ ತಿಂತೀವಿ. ಸ್ವಲ್ಪ ದಿವಸದ ಮಟ್ಟಿಗೆ ವೈಟ್ ರೈಸ್ ಬದಲಿಗೆ ಒಂದು 2-3 ಮಂತ್ಸ್ ಏನಾಗುತ್ತೆ, ವೈಟ್ ರೈಸ್ ಬದಲಿಗೆ ನಾವೇನು ಹೇಳ್ತೀವಿ ಅಂತಂದರೆ ಈ ರಾಜಮುಡಿ ಅಕ್ಕಿ ತಿನ್ನಿ ಅಂತ ಹೇಳ್ತೀವಿ. ಚಪಾತಿ ತಿನ್ನೋರಿಗೆ ಈ ಮಾಮೂಲು ಗೋಧಿ ಬದಲಿಗೆ ಜವೆ ಗೋಧಿ ಚಪಾತಿ ತಿನ್ನಿ ಅಂತ ಹೇಳ್ತೀವಿ. ಸೊ ಈ ರೀತಿ ಚಿಕ್ಕ ಚಿಕ್ಕ ಬದಲಾವಣೆಗಳನ್ನು ನಾವು ನಮ್ಮ ಡಯಟ್ ಚಾರ್ಟಲ್ಲಿ ಮಾಡ್ತೀವಿ. ಇನ್ಫ್ಯಾಕ್ಟ್ ನಮ್ಮ ಡಯಟ್ ಚಾರ್ಟ್ ಹೇಗಿದೆ ಅಂದರೆ, ಒಂದು ಹೋಟೆಲಲ್ಲಿ ಹೇಗೆ ಮೆನು ಇರುತ್ತಲ್ಲ ಆ ರೀತಿ ನಾವು ಪ್ರಿಪೇರ್ ಮಾಡಿದ್ವಿ. ಸೊ ದ್ಯಾಟ್ ನಾನು ಡಯಾಬಿಟಿಕ್ ಇದ್ದೀನಿ, ನನಗೆ ಅದೆಲ್ಲ ರೆಸ್ಟ್ರಿಕ್ಷನ್ಸ್ ಇದೆ ಅಂತ ಫೀಲಿಂಗ್ ಬರಬಾರ್ದು, ನನಗೆ ಇಷ್ಟೊಂದು ಆಪ್ಷನ್ಸ್ ಇದೆ ಅಂತ ಫೀಲಿಂಗ್ ಬರಬೇಕು ಅಂತ ಹೇಳ್ಬಿಟ್ಟು ಆ ದೃಷ್ಟಿಕೋನದಿಂದ ನಮ್ಮ ಡಯಟ್ ಚಾರ್ಟನ್ನು ನಾವು ಪ್ರಿಪೇರ್ ಮಾಡಿದ್ದೀವಿ. ಓಕೆ, ಸೊ ಪರ್ಟಿಕ್ಯುಲರ್ ಆಗಿ ಇವಾಗ ಡಯಾಬಿಟಿಸ್ ಅಂದ ತಕ್ಷಣ ಅಯ್ಯೋ ಇದು ತಿನ್ಬಾರದು ಅದು ತಿನ್ಬಾರದು ಅನ್ನೋದೆಲ್ಲ ನಾವು ಯೋಚನೆ ಮಾಡ್ತೀವಿ. ಬಟ್ ಇಲ್ಲಿ ಗುರುಚಿ ಆಯುರ್ವೇದದಲ್ಲಿ ನೀವೇನ್ ತಿಂತಿರೋ ರೆಗ್ಯುಲರ್ ಅದೇ ಫುಡ್ ನ ನೀವು ತಿನ್ಬೇಕಾಗತ್ತೆ. ಬಟ್ ಕೆಲವೊಂದು ಸಣ್ಣ ಪುಟ್ಟ ಚೇಂಜಸ್ ಮಾತ್ರ, ಅಂದ್ರೆ ಪ್ರಶಾಂತ್ ಅವ್ರು ಹೇಳೋ ತರ ಅವ್ರು ಯಾವೊಂದು ಡಾಕ್ಟರ್ಸ್ ಏನ್ ಡಯಟ್ ಫಾಲೋ ಮಾಡೋದಕ್ಕೆ ಹೇಳ್ತಾರೆ ಅದನ್ನ ಫಾಲೋ ಮಾಡ್ತಾ ಹೋದ್ರೆ ಸಾಕು, ವಿತಿನ್ 6 months ನಿಮ್ಗೆ ಸಕ್ಸಸ್ಫುಲ್ ರಿಸಲ್ಟ್ ಸಿಕ್ಕೇ. ಇನ್ನು ಇವಾಗ ಟೈಪ್ 2 ಡಯಾಬಿಟೀಸ್ ರಿವರ್ಸ್ ಆದ್ರೆ ವೆಯ್ಟ್ ಲಾಸ್ ಕೂಡ ಆಗುತ್ತೆ ಅಂತ ಕೂಡ ನಾವು ಕೇಳ್ಪಟ್ಟಿದೀವಿ. ಸೊ ಈ ಒಂದು ವೆಯ್ಟ್ ಲಾಸ್ ಜೊತೆಗೆ ಡಯಾಬಿಟೀಸ್ ಟೈಪ್ 2 ರಿವರ್ಸಲ್ ಬಗ್ಗೆ ಹೇಳ್ತೀರಾ? ಸೊ ಕೆಲವರು ಏನು ಅನ್ಕೊಳ್ತಾರೆ ಅಂದರೆ, ನನಗೆ ಟೈಪ್ 2 ಡಯಾಬಿಟಿಸ್ ರಿವರ್ಸ್ ಆಗಬೇಕಂದ್ರೆ ವೇಟ್ ಲಾಸ್ ಆಗಲೇಬೇಕು ಅಂತ ಹೇಳ್ಬಿಟ್ಟು. ಕೆಲವರು ಲೀನ್ ಇರ್ತಾರೆ, ಲೀನ್ ಇರೋರಿಗೆ ವೇಟ್ ಲಾಸ್ ಆಗಬೇಕಂತ ಅವಶ್ಯಕತೆ ಇರಲ್ಲ. ಸೊ ಹೀಗಾಗಿ ಈಗ ನೀವು ಮಾಡರ್ನ್ ಆಸ್ಪೆಕ್ಟಿಂದ ನೋಡಿದ್ರೆ ಏನಾಗುತ್ತೆ, ನೀವು ಲೀನ್ ಇರಿ, ದಪ್ಪ ಇರಿ, ಹೇಗಾದ್ರೆ ಇರಿ, ಎಲ್ರಿಗೂ ನಾನು ಮೆಟ್ಫಾರ್ಮಿನೇ ಕೊಡ್ತೀನಿ ಅಥವಾ ಬೇರೆ ಒಂದೇ ಒಂದು ಮೆಡಿಸಿನ್ ಕೊಡ್ತೀನಿ ಅಂತ. ಬಟ್ ಆಯುರ್ವೇದದಲ್ಲಿ ಏನಾಗುತ್ತೆ ಅಂದರೆ, ವಾತಜ ಪ್ರಮೇಹ ಅಂತ ಹೇಳ್ತೀವಿ, ಪಿತ್ತಜ ಪ್ರಮೇಹ ಅಂತ ಹೇಳ್ತೀವಿ, ಅಥವಾ ಕಫಜ ಪ್ರಮೇಹ ಅಂತ ಹೇಳ್ತೀವಿ. ಅಂದ್ರೆ ಲೀನ್ ಇರೋರಿಗೆ ಬೇರೆ ಥರ ಮೆಡಿಸಿನ್ಸು, ಮೀಡಿಯಮ್ ಇರೋರಿಗೆ ಬೇರೆ ಥರ ಮೆಡಿಸಿನ್ಸು, ದಪ್ಪ ಇರೋರಿಗೆ ಬೇರೆ ಥರ ಮೆಡಿಸಿನ್ಸು. ಹೀಗಾಗಿ ಬರೀ ವೇಟ್ ಲಾಸ್ ಮಾಡ್ಕೊಳ್ಳೇಬೇಕು ಪ್ರತಿಯೊಬ್ಬರು ಅನ್ನೋದು ತಪ್ಪು. ಎಸ್, ಆಬ್ವಿಯಸ್ಲಿ ಯಾರು ಎಕ್ಸ್ಟ್ರೀಮ್ ಒಬೇಸ್ ಆಗಿದ್ದಾರೆ ಬಿಕಾಸ್ ಆಫ್ ಡಯಾಬಿಟೀಸು, ಅಂಥವ್ರು ವೇಟ್ ಲಾಸ್ ಮಾಡ್ಕೊಳ್ಬೇಕಾಗುತ್ತೆ. ನೀವು ಗುರುಚಿ ಆಯುರ್ವೇದ 6 months ಡಯಾಬಿಟಿಸ್ ರಿಸಲ್ಟ್ ಪ್ರೋಗ್ರಾಮಲ್ಲಿ ಬರ್ತಿರಲ್ಲ, ಆ ಪ್ರೋಗ್ರಾಮಲ್ಲಿ ಬಂದಾಗ ನ್ಯಾಚುರಲಿ ನೀವೇನಾದರೂ ಒಬೇಸ್ ಇದ್ದರೆ ಆ ಪ್ರೋಗ್ರಾಮ್ ಮುಗಿದ್ರೊಳಗಡೆ ಯು ವುಡ್ ಹ್ಯಾವ್ ಲಾಸ್ಟ್ ಅ ಹೆಲ್ದಿ ಗುಡ್ 10-12 kgs ಡಿಪೆಂಡಿಂಗ್ ಆನ್ ಎಷ್ಟು ನಿಮಗೆ ಎಕ್ಸಸ್ ಫ್ಯಾಟ್ ಬಾಡಿಲಿ ಅಕ್ಯುಮುಲೇಟ್ ಆಗಿದೆ, ಅದನ್ನೆಲ್ಲ ಕರೆದ್ಬಿಟ್ಟು ಒಂದು ನಾರ್ಮಲ್ ಐಡಿಯಲ್ ವೇಟಿಗೆ ಬರ್ತೀರಾ. ಹಾಗಂತ ಎಲ್ರಿಗೂ ವೇಟ್ ಲಾಸ್ ಆಗುತ್ತೆ ಇಲ್ಲ. ಕೆಲವರು ಲೀನ್ ಪರ್ಸನಾಲಿಟೀಸ್ ಇರ್ತಾರೆ, ಅವ್ರಿಗೆ ವೇಟ್ ಲಾಸ್ ಆಗೋದಿಲ್ಲ, ಯಾಕಂದರೆ ಎಕ್ಸಸ್ ಫ್ಯಾಟ್ ಇರಲ್ಲ ಅಲ್ಲಿ ವೇಟ್ ಲಾಸ್ ಆಗೋದಿಲ್ಲ. ಬಟ್ ಯಾರೆಲ್ಲ ಎಕ್ಸ್ಟ್ರೀಮ್ ಒಬೇಸ್ ಆಗಿದ್ದಾರೆ ಬಿಕಾಸ್ ಆಫ್ ಡಯಾಬಿಟೀಸ್, ಈ ಪ್ರೋಗ್ರಾಮಲ್ಲಿ ಬಂದಾಗ ನ್ಯಾಚುರಲಿ ಸುಮಾರು ಜನ 100-110 kg ಇರೋರೆಲ್ಲ ಇವತ್ತು 80-85ಗೆ ಬಂದ್ಬಿಟ್ಟು ಒಂದು ಹೆಲ್ದಿ ವೇಟನ್ನು ಮೇಂಟೈನ್ ಮಾಡ್ಕೊಂಡಿದ್ದಾರೆ. ದಿಸ್ ಇಸ್ ಪಾರ್ಟ್ ಆಫ್ ದಿ ಪ್ರೋಗ್ರಾಮ್. ಅದಕ್ಕೆ ಸಪ್ರೇಟ್ ನೀವು ವೇಟ್ ಲಾಸ್ಗೆ ಸಪ್ರೇಟ್ ಜಾಯ್ನ್ ಆಗಬೇಕಂತಿಲ್ಲ. ಈ ರಿವರ್ಸಲ್ ಪ್ರೋಗ್ರಾಮಲ್ಲಿ ನಿಮ್ಮ ವೇಟ್ ಲಾಸ್ ಕೂಡ ನ್ಯಾಚುರಲ್ ಆಗಿ ಆಗ್ತಾ ಹೋಗುತ್ತೆ. ಎಸ್, ಹಾಗೆ ನಮ್ಮ ಡಾಕ್ಟರ್ ಈಗ ತಾನೇ ಹೇಳಿದ್ರು, ಲೈಕ್ ಡಯಾಬಿಟೀಸ್ ಟೈಪ್ 2 ಡಯಾಬಿಟೀಸ್ ಬಂದ ತಕ್ಷಣ ಅಯ್ಯೋ ಡಯಾಬಿಟೀಸ್ ಇದೆ, ನಾನಾಗೆ ವೈಟ್ ರೆಡ್ಯೂಸ್ ಮಾಡಬೇಕು ಅಂತ ನೀವು ಯೋಚನೆ ಮಾಡ್ತೀರಾ? ಖಂಡಿತವಾಗ್ಲೂ ಇಲ್ಲ. ನಮ್ಮ ಪ್ರಶಾಂತ್ ಅವ್ರು ಹೇಳೋ ತರ ಡಯಾಬಿಟೀಸ್ ಪ್ರೋಗ್ರಾಮ್ ಏನಿದೆ ಅದನ್ನ ನೀವು ಅಟೆಂಡ್ ಮಾಡ್ಬೇಕಾಗತ್ತೆ. ನಿಮ್ಮ ಪರ್ಸನಾಲಿಟಿ ನೋಡಿ ಅವ್ರು ನಿಮಗೆ ರೆಕಮೆಂಡ್ ಮಾಡ್ತಾರೆ. ಸೊ ಅವ್ರು ಏನೆಲ್ಲ ರೆಕಮೆಂಡ್ ಮಾಡ್ತಾರೆ ಆ ಒಂದು ಪ್ರತಿಯೊಂದು ರೆಕಮೆಂಡೇಶನ್ಸ್ ನ ನೀವು ತಗೊಂಡ್ರೆ ನಿಮ್ಮ ಹೆಲ್ತ್ ಫಿಟ್ ಅಂಡ್ ಫೈನ್ ಆಗಿರುತ್ತೆ. ಓಕೆ, ಇವಾಗ ನಮ್ಮ ಗುರುಚಿ ಆಯುರ್ವೇದದಲ್ಲಿ ನಾವು ಆಗ್ಲೇ ಕೂಡ ಮಾತಾಡಿದ್ವಿ, ಸಾಕಷ್ಟು ಸಕ್ಸಸ್ ಸ್ಟೋರೀಸ್ಗಳಿದೆ ಅಂತ ಸರ್ ಕೂಡ ಆಗ್ಲೇ ಹೇಳಿದ್ರು. ಒಂದು ಹುಡುಗಿ ಲೈಫೇ ಬೇಡ ಅಂತ ಅನ್ಕೊಂಡಿದ್ರು, ಬಟ್ ಸ್ಟಿಲ್ ರೀಸೆಂಟ್ ಆಗಿ ಮದುವೆ ಆಗಿ ಖುಷಿಯಾಗಿದ್ದಾರೆ ಅಂತ. ಸೊ ಇದೇ ತರ 100 ಸಕ್ಸಸ್ ಸ್ಟೋರಿಗಳು ನಮ್ಮ ಗುರುಚಿ ಆಯುರ್ವೇದದಲ್ಲಿ ಇದ್ದೇ ಇರುತ್ತೆ. ಸೊ 1-2 ಸಕ್ಸಸ್ ಸ್ಟೋರೀಸ್ ನ ಶೇರ್ ಮಾಡ್ಕೋಬಹುದಾ? ಖಂಡಿತವಾಗ್ಲೂ ಜರ. ಇನ್ಫ್ಯಾಕ್ಟ್ 2 ಅಂತ ನೀವು ಕೇಳಿದ್ರೆ ಐ ವಿಲ್ ಬಿ ಟೈರ್ಡ್ ಆಫ್ ಎಕ್ಸ್ಪ್ಲೇನಿಂಗ್. ಅಷ್ಟೊಂದು ರೀತಿಯ ಸಕ್ಸಸ್ ಸ್ಟೋರೀಸ್ ನಾನು ಹೇಳ್ತಾ ಹೋಗ್ತೀನಿ. ಕೆಲವೊಂದು ಉದಾಹರಣೆ ಹೇಳ್ಬೇಕಂತಂದರೆ, ಒಬ್ಬರು ಲೇಡಿ ಆವಾಗಲೂ ಸುಮಾರು ದಿನಕ್ಕೆ 3 ಹೊತ್ತು 25 ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ 25 ಯೂನಿಟ್ಸ್ ಇನ್ಸುಲಿನ್ ತೊಗೊಳ್ತಾ ಇದ್ರು. ಸೋಷಿಯಲ್ ಪಾರ್ಟಿಗೆ ಹೋಗೋದು ಬಿಟ್ಬಿಟ್ಟಿದ್ರು. ಯಾಕಂತಂದರೆ ಯಾವುದು ಮನೆಗೆ ಹೋಗ್ಬಿಟ್ರೆ ಜನರಲಿ ಕಾಫಿ ತೊಗೊಳ್ಳಿ ಅಂತ ಹೇಳ್ತಾರೆ. ಸೊ ಅವರು ಕಾಫಿ ಟೀ ಇಲ್ಲ ಅಂತ ಹೇಳೋಕ್ಕಾಗ್ತಿರಲ್ಲ. ಹೀಗಾಗಿ ಏನು ಮಾಡಿದ್ರು ಅಂದರೆ, ಅವರು ಸೋಷಿಯಲ್ ಡಿಸ್ಟೆನ್ಸಿಂಗ್ ಮೇಂಟೈನ್ ಮಾಡಿಬಿಟ್ರು. ಅಂದರೆ ಅವರು ಗೆಸ್ಟ್ಗಳ ಮನೆಗೆ ಹೋಗೋದೇ ಬಿಟ್ಬಿಟ್ಟಿದ್ರು. ಮತ್ತು ಯಾವಾಗಲೂ ಅಷ್ಟು ಇನ್ಸುಲಿನ್ ತೊಗೊಂಡಾಗ ಅದೊಂದು ಪೇನ್ ಕೂಡ ಶುರು ಆಗಿಬಿಡುತ್ತೆ ಹೊಟ್ಟೆಯಲ್ಲಿ. ಸೊ ಯಾವಾಗಲೂ ಇರಿಟೇಷನ್, ಮನೇಲಿ ಕೂಡ ಒಂದು
ಸಂಬಂಧಗಳು, ಅವ್ರ ಮಕ್ಕಳ ಜೊತೆ ಎಲ್ಲ ಯಾವಾಗಲೂ ಇರಿಟೇಷನ್ ಜೊತೆಗೆ ಕೋಪ ಜೊತೆ ಮಾತಾಡೋದು. ಸೊ ಅವ್ರು ಏನು ಮಾಡಿದ್ರು ಅಂತಂದರೆ ಗುಡಿಚಾರದಾಗ ಬಂದು ತಮ್ಮ ಡಯಾಬಿಟಿಸ್ ರಿವರ್ಸ್ ಆದಮೇಲೆ ಇವತ್ತು ದೇ ಆರ್ ವೆರಿ ಹ್ಯಾಪಿ. ಇನ್ಫ್ಯಾಕ್ಟ್ ಅವ್ರ ಮಗಳು ಕೂಡ ಟೆಸ್ಟಿಮೋನಿಯಲ್ ಕೊಟ್ಟರು ಹೇಳ್ತಿದ್ರು, ನಮ್ಮಮ್ಮ ನಾನು ಯಾವತ್ತೂ ಇಷ್ಟು ಖುಷಿಯಾಗಿ ನೋಡಿಲ್ಲ, ಇಷ್ಟು ಸಮಾಧಾನವಾಗಿ ಯಾವತ್ತೂ ನೋಡಿಲ್ಲ ಅಂತ ಹೇಳ್ಬಿಟ್ಟು ಒಂದು. ಮತ್ತು 25 ಯೂನಿಟ್ಸ್ ಇನ್ಸುಲಿನ್ ತಗೊಳ್ಳೋರು ಡೈಲಿ. ಇವತ್ತು ಇನ್ಸುಲಿನ್ ಇಲ್ಲ, ಇಂಗ್ಲೀಷ್ ಮೆಡಿಸಿನ್ಸ್ ಇಲ್ಲ, ಆಯುರ್ವೇದ ಮೆಡಿಸಿನ್ಸ್ ಇಲ್ಲ, ಯಾವುದೇ ಮೆಡಿಸಿನ್ಸ್ ಇಲ್ಲ. ಅವ್ರು ಹೇಳಿದ್ರು ಇನ್ಫ್ಯಾಕ್ಟ್ ರಿವರ್ಸಲ್ ಆದಮೇಲೆ ನಾನು ಹೈದರಾಬಾದ್ ಹೋಗಿದ್ದೆ, ವೆಡ್ಡಿಂಗ್ ಅಟೆಂಡ್ ಮಾಡಿದೆ. ವೆಡ್ಡಿಂಗ್ ಅಟೆಂಡ್ ಮಾಡಿದ್ಮೇಲೆ ಅಲ್ಲೆಲ್ಲ ನನಗೆ ಇಷ್ಟ ಆಗಿರ್ತಕ್ಕಂಥ ಫುಡ್ ತಿಂದೆ. ಅದು ತಿಂದಮೇಲೆ ಕೂಡ ನನ್ನ ಶುಗರ್ ಲೆವೆಲ್ ನಾರ್ಮಲ್ ಆಗಿದೆ. ಸೊ ಐ ಆಮ್ ವೆರಿ ಕಾನ್ಫಿಡೆಂಟ್. ಇವಾಗ ಯಾರಾದರೂ ನಾನು ಇನ್ಫ್ಯಾಕ್ಟ್ ಇವಾಗ ನಾನು ಆಚೆ ಹೋಗ್ತಿದ್ದೀನಿ, ಫ್ರೆಂಡ್ಸ್ ಮಾಡ್ಕೊಳ್ತಿದ್ದೀನಿ, ಕಾಫಿ ಟೀ ಕೊಟ್ಟರೆ ಕಾನ್ಫಿಡೆನ್ಸಲ್ಲಿ ಕುಡಿತಾ ಇದ್ದೀನಿ ಅಂತ ಅವರೊಬ್ಬರು ಹೇಳಿದರು. ಇನ್ನೊಬ್ಬರು ಲೇಡಿ ಮೊನ್ನೆ ಒಂದು ನಾವು ರಿವರ್ಸಲ್ ಯಾರೆಲ್ಲ ಡಯಾಬಿಟಿಸ್ ಹೆಸರು ಮಾಡ್ಕೊಂಡಿದ್ದೋ ಅವರಿಗೆ ಒಂದು ಫೆಸಿಲಿಟೇಷನ್ ಕೂಡ ಮಾಡಿದ್ವಿ. ಅದರಲ್ಲಿ ಒಬ್ಬರು ಲೇಡಿ ಹೇಳ್ತಿದ್ರು, ನನಗೆ ಐಸ್ ಕ್ರೀಮ್ ಅಂದರೆ ಪಂಚಪ್ರಾಣ. ಡಯಾಬಿಟಿಸ್ ರಿವರ್ಸಲ್ ಆದಮೇಲೆ ನಾನು ಫಸ್ಟ್ ಕೆಲಸ ಮಾಡಿದ್ದೆ, ನನಗೆ ಐಸ್ ಕ್ರೀಮ್ ತಿಂದಿದ್ದು. ನನಗೆ ಐಸ್ ಕ್ರೀಮ್ ಬಿಟ್ಟಿರೋಕೆ ಆಗ್ತಾನೇ ಇರಲಿಲ್ಲ, ಬಟ್ ಡಯಾಬಿಟಿಸ್ ಬಂದಾಗಿಂದ ಐಸ್ ಕ್ರೀಮ್ ತಿಂದಿರಲಿಲ್ಲ. ಇವಾಗ ನಾನು ರಿಲೀಸ್ ಮಾಡ್ತೀನಿ ಐಸ್ ಕ್ರೀಮ್ಗಳನ್ನು ಅಂತ ಕೆಲವೊಬ್ರು ಹೇಳ್ತಾರೆ. ಇನ್ನು ಕೆಲವೊಬ್ಬರು ಅವರಿಗೆ ಬ್ಲರ್ ವಿಷನ್ ಆಗಿತ್ತು, ಅಂದರೆ ಈ ಡಯಾಬಿಟಿಸ್ ಬಂದಾಗ ಕಣ್ಣು ಮಂಜಾಗಿ ಕಾಣ್ತಿತ್ತು. ಅವ್ರು ಫೆರೋಷಿಯಸ್ ರೀಡರ್, ದಿನಕ್ಕೆ ಒಂದು ತಿಂಗಳಿಗೆ 10-12 ಮ್ಯಾಗ್ಝಿನ್ಸ್ ಮುಗಿಸೋರು. ಆ ಡಯಾಬಿಟಿಸ್ ಬಂದಾಗಿಂದ ಓದೋದೇ ಬಿಟ್ಬಿಟ್ಟಿದ್ರು. ಸೊ ಇವಾಗ ಅವ್ರು ಏನು ಮಾಡ್ತಾರೆ ಅಂತಂದರೆ ಡಯಾಬಿಟಿಸ್ ಎಲ್ಲ ಆದಾಗಿಂದ ಕಣ್ಣೆಲ್ಲ ಸರಿಯಾಗಿ ಕಾಣ್ತಿದೆ, ಮತ್ತೆ ಮ್ಯಾಗ್ಝಿನ್ ಅಂಗಡಿಗೆ ಹೋಗ್ತಿದ್ದಾರೆ, 10-12 ಮ್ಯಾಗ್ಝಿನ್ಸ್ ತರ್ತಿದ್ದಾರೆ. ಸೊ ಪೀಪಲ್ ಆರ್ ಏಬಲ್ ಟು ಲೀವ್. ಮುಂಚೆ ಹೇಗೆ ಡಯಾಬಿಟಿಸ್ ಬರೋಕ್ಕಿಂತ ಮುಂಚೆ ಯಾವ ರೀತಿ ಒಂದು ಸಮೃದ್ಧ ಜೀವನ ಏನು ಅನುಭವಿಸ್ತಿದ್ರು, ಆ ರೀತಿ ಜೀವನನ ಮತ್ತೆ ಅವರು ಬಾಳ್ತಾ ಇದ್ದಾರೆ. ಅದು 10, 20, 25 ವರ್ಷ ಸಫರ್ ಆದಮೇಲೆ ಕೆನ್ ಯು ಇಮ್ಯಾಜಿನ್ ಅವ್ರ ಕಣ್ಣಲ್ಲಿ ಒಂದು ಏನು ಖುಷಿ ಕಾಣುತ್ತಲ್ಲ, ಎವ್ರಿ ಸಿಂಗಲ್ ಟೈಮ್ ಇನ್ ದ ಸೇ ಐ ಆಮ್ ಏಬಲ್ ಟು ಎಂಜಾಯ್ ಮೈ ಐಸ್ ಕ್ರೀಮ್, ಅಥವಾ ನನಗೆ ನನ್ನ ಫೇವ್ರೇಟ್ ಜಾಮೂನ್ ತಿಂದೆ ಅಂತ ಕೆಲವರು ಹೇಳ್ತಾರೆ. ಅದು ಖುಷಿನೇ ಬೇರೆ ಕಾಣುತ್ತೆ, ಆ ಒಂದು ಕಣ್ಣಲ್ಲಿ ಸ್ಪಾರ್ಕ್ ಥರ ಕಾಣುತ್ತೇನೋ ಅದು. ದಟ್ ಸಮಥಿಂಗ್ ಐ ಆಮ್ ಗೋಟ್ ಟು ನೋಟಿಸ್ ಎವ್ರಿ ಸಿಂಗಲ್ ಡೇ. ನನಗೆ ಆ್ಯಕ್ಚುಲಿ ನಾನು ಸುಮ್ಮನೆ ವಾಕಿಂಗ್ ಮಾಡಬೇಕಾದ್ರೆ, ನಾನು ಆಫೀಸಿಗೆ ಬರಬೇಕಾದ್ರೆ ತುಂಬ ಜನ ಹೇಳ್ತಾರೆ, ನಿಮ್ಮ ವಿಡಿಯೋ ನೋಡಿದೆ ಬಂದೆ, ಇಟ್ ಮೇಡ್ ಸೋ ಮಚ್ ಆಫ್ ಡಿಫರೆನ್ಸ್, ಐ ಟೇಕನ್ ಅ ರೈಟ್ ಚಾಯ್ಸ್ ಅಂತ ಹೇಳ್ಬಿಟ್ಟು. ಇನ್ನು ಕೆಲವರು ಹೇಳ್ತಾರೆ, ನಾನು ಇನ್ಫ್ಯಾಕ್ಟ್ ಕೆಲವೊಂದು ಸ್ಟೋರಿಗಳು ಹೆಂಗಿದಾವೆ ಅಂದರೆ, ನಾನು ದೇವಸ್ಥಾನಕ್ಕೆ ಹೋಗಿದ್ದೆ, ಏನಪ್ಪ ದೇವರೇ ಇಷ್ಟೊಂದು ಕಷ್ಟ ಕೊಡ್ತಿದ್ದಿಲ್ಲ ಲೈಫಲ್ಲಿ ಅಂತ ಹೇಳ್ತಾರೆ. ಅವ್ರು ಹೇಳಿದೆ ಒಂದಿಬ್ಬರು, ಆ್ಯಕ್ಚುಲಿ 2-3 ಜನ ಈ ಥರ ಹೇಳಿದರು. ಈ ಥರ ಅಂದ್ಕೊಂಡು ಬಂದೆ, ದೇವಸ್ಥಾನಕ್ಕೆ ಹೋಗಿದ್ದೆ, ಅಂದ್ಕೊಂಡು ಬಂದೆ, ಮನೇಲಿ ಬಂದ ತಕ್ಷಣ ಮೊಬೈಲ್ ತೆಗೆದೆ, ನಿಮ್ಮ ವಿಡಿಯೋ ಬಂತು, ಎಲ್ಲ ಟ್ರೈ ಮಾಡಿದ್ದು, ಇದನ್ನು ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಅಂಥವ್ರು ಕೂಡ ಬಂದು ವೆರಿ ಅಬ್ಸಲ್ಯೂಟ್ಲಿ ಹ್ಯಾಪಿ. ಸೊ ಈ ರೀತಿ ಸುಮಾರು ಐ ಥಿಂಕ್ ಎವ್ರಿ ಸಿಂಗಲ್ ಡೇ. ಇನ್ಫ್ಯಾಕ್ಟ್ ಈ ಮಂತಲ್ಲಿ ಒಂದು ಬುಕ್ ಕೂಡ ರಿಲೀಸ್ ಮಾಡ್ತಿದ್ದೀವಿ, ಟಾಕಿಂಗ್ ಅಬೌಟ್ ಕ್ಯಾಪ್ಚರಿಂಗ್ ಆಲ್ ದ ಎಕ್ಸ್ಪೀರಿಯನ್ಸಸ್. ಒಂದು 100 ಸ್ಟೋರೀಸ್ ಒಂದು ಬುಕ್ ಕೂಡ ರಿಲೀಸ್ ಮಾಡ್ತಿದ್ದೀವಿ. ಟಾಕಿಂಗ್ ಅಬೌಟ್ ಈ ಥರ ದೀಸ್ ಆರ್ ಸಚ್ ಕೌಂಟ್ಲೆಸ್ ಸ್ಟೋರೀಸ್ ಅಲ್ಲ. ಒಂದೊಂದು ಆ್ಯಕ್ಚುಲಿ ಒಂದೊಂದು ಪೇಜ್ ಓದ್ತಿದ್ದಂಗೆ ನನ್ನ ಕಣ್ಣಲ್ಲಿ ನೀರು ಹಾಗೆ ಬರ್ತಾ ಇತ್ತು. ಟು ದಟ್ ಎಕ್ಸ್ಟೆಂಟ್ ವಿ ಆರ್ ಏಬಲ್ ಟು ಮೇಕ್ ಎ ಡಿಫರೆನ್ಸ್ ಟು ಪೀಪಲ್ಸ್ ಲೈಫ್. ಆಕ್ಚುಲಿ ನೀವು ಮಾತಾಡ್ತಿದ್ರೆ ನನಗೆ ಆ ಒಂದು ಸ್ಪಾರ್ಕ್ ಅಂತ ನೀವೇನು ಹೇಳಿದ್ರಿ, ನನಗೆ ಅದು ಒಂಥರ ಮೈ ಜುಮ್ ಅನ್ಸ್ಬಿಡ್ತು. ಬಿಕಾಸ್ ಈ ಒಂದು ಡಯಾಬಿಟೀಸ್ ಆಗಿರ್ಬೋದು, ಯಾವುದೇ ಒಂದು ಹೆಲ್ತ್ ರಿಲೇಟೆಡ್ ಕಂಡೀಷನ್ಸ್ ಆಗಿರಬಹುದು, ಯಾವುದಾದ್ರೂ ಅಂದ್ರೆ ಮುಂಚೆ ನಾವು ಹಿಂಗಿದ್ವಿ, ಇವಾಗ ಹಿಂಗಾಗ್ಬಿಟ್ವಿ ಅಂತ ನಾವೆಲ್ಲರೂ ಕೂಡ ಕೊರಗ್ತೀವಿ. ಬಟ್ ಒನ್ಸ್ ಅವೆಲ್ಲ ಒಂದು ಏನು ಡಯಾಬಿಟೀಸ್ ಆಗಿರ್ಬೋದು, ಬೇರೆ ಹೆಲ್ತ್ ಅಪ್ ಅಂಡ್ ಡೌನ್ ಎಲ್ಲ ಆದ ತಕ್ಷಣ ಮುಂಚೆ ನಾವು ಯಾವ ರೀತಿ ಲೈಫ್ ಸ್ಟೈಲ್ನ ಲೀಡ್ ಮಾಡ್ತಿದ್ರೋ, ಇವಾಗ್ಲೂ ಅದೇ ತರ ಲೈಫ್ ಸ್ಟೈಲ್ ನ ಲೀಡ್ ಮಾಡ್ತಿದೀವಿ ಅಂತ ಕೇಳೋದಕ್ಕೆ, ಆ ಒಂದು ಇಮ್ಯಾಜಿನ್ ಮಾಡೋದಕ್ಕೆ ಎಷ್ಟು ಖುಷಿ ಆಗುತ್ತೆ. ಸೊ ಗುಡಿಚಿ ಆಯುರ್ವೇದ ಇಸ್ ದ ಬೆಸ್ಟ್ ಅಂತ ಇನ್ನೊಮ್ಮೆ ಹೇಳ್ತೀನಿ. ಯಾಕಂದ್ರೆ ಅವ್ರು ಕೂಡ ಆಗ್ಲೇ ಹೇಳಿದ್ರು, ಲೈಕ್ ಸಿಕ್ಕಾಪಟ್ಟೆ ಒಂದು ಸಕ್ಸಸ್ ಸ್ಟೋರೀಸ್ ಅದೇ ನಮ್ಮಲ್ಲಿ ಅಂತ ಹೇಳಿದ್ರು. ಸೊ ಕರ್ನಾಟಕದಲ್ಲಿರುವಂತ ಮೂಲೆಯಿಂದ ಜನರು ಇವ್ರನ್ನ ಭೇಟಿ ಮಾಡಿ, ಇಲ್ಲಿರುವಂತ ಒಂದು ಮೆಡಿಕೇಶನ್ಸ್ ನ ಫಾಲೋ ಮಾಡಿ ಇವರ ಕ್ಯಾಂಪೇನ್ ನ ಜಾಯಿನ್ ಆಗೋದು ಇಟ್ಸ್ ನಾಟ್ ಎಟ್ ಆಲ್ ಈಸಿ ಟಾಸ್ಕ್. ಅವ್ರು ಆಗ್ಲೇ ಕೂಡ ಹೇಳಿದ್ರು, ಲೈಕ್ ವಿಡಿಯೋಸ್ ನ ನೋಡಿ ಸಿಕ್ಕಾಪಟ್ಟೆ ಜನ ಬಂದಿದ್ದಾರೆ ಅಂತ. ಸೊ ಯೂಶಲಿ ಇವಾಗ ನಾವು ಫೋನ್ ಓಪನ್ ಮಾಡಿದ್ರೆ ಸಾಕಷ್ಟು ವಿಡಿಯೋಗಳು ಬರುತ್ತೆ, ಬಟ್ ಅಂಥದ್ರಲ್ಲೂ ಯಾವುದೋ ಒಂದು ವಿಡಿಯೋ ನೋಡಿ ಜನ ಬರ್ತಾರೆ ಅಂದ್ರೆ ಆ ಒಂದು ವಿಡಿಯೋದಲ್ಲಿ ಇರುವಂತ ಒಂದು ಇಂಪಾರ್ಟೆನ್ಸ್ ಆಗಿರ್ಬೋದು, ಎಷ್ಟು ಇಂಪ್ಯಾಕ್ಟ್ ಮಾಡುತ್ತೆ ಒಬ್ರು ಜನ ಒಂದು ಲೈಫ್ ಅಲ್ಲಿ. ವೆರಿ ಗುಡ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನು ಸರ್, ಇವಾಗ ನೀವಾಗ್ಲೇ ಹೇಳಿದ್ರಿ ಲೈಕ್ ವಾಕಿಂಗ್ ಮಾಡ್ಬೇಕಾದ್ರೂ ಕೂಡ ಜನ ಮಾತಾಡ್ತಾರೆ, ಅಥವಾ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಮಾತಾಡ್ತಾರೆ ಅಂತ. ಸೊ ಇವಾಗ ಜನರು ಟೈಪ್ 2 ಡಯಾಬಿಟೀಸ್ ಇರೋರ್ಗು ಯಾವ ರೀತಿ ವಾಕಿಂಗ್ ಮಾಡ್ಬೇಕು ಅಂದ್ರೆ, ಅವರ ರೆಗ್ಯುಲರ್ ಆಗಿ ವಾಕ್ ಹೋಗ್ಲೇಬೇಕಾ, ಅಥವಾ ಎಷ್ಟು ನಿಮಿಷದ ಒಂದು ವಾಕಿಂಗ್ ತುಂಬಾನೇ ಅಗತ್ಯ ಅವ್ರಿಗೆ? ನಾವೇನು ಹೇಳ್ತೀವಿ ಅಂದರೆ, ವಾಕಿಂಗ್ ಮಾಡಬೇಕಾದ್ರೆ ತುಂಬ ಜನಗಳು ನಾನು ಸಾಯಂಕಾಲ ವಾಕಿಂಗ್ ಮಾಡ್ತೀನಿ, ಹೆಂಡತಿ ಜೊತೆ ಹೋಗ್ತೀನಿ, ಅದು ವಾಕಿಂಗ್ ಅಲ್ಲ. ಬೆಳಿಗ್ಗೆ ಎದ್ದಾಗ ಸರ್ಕೇಡಿಯನ್ ರಿದಮ್ ಏನು ಹೇಳ್ತೀವಿ ಅದನ್ನು ಫಾಲೋ ಮಾಡಿಕೊಂಡು ಬೆಳಿಗ್ಗೆ ಎದ್ದಾಗ ವಾಕಿಂಗ್ ಮಾಡಿ, 30 ಮಿನಿಟ್ಸ್ ಬ್ರಿಸ್ಕ್ ವಾಕ್ ಮಾಡಿ. ಸೊ ಅದು ತುಂಬ ಕಂಪಲ್ಸರಿ. ಯಾಕಂತಂದರೆ ಯಾಕೆ ಮಾಡಬೇಕು ಅಂತಂದರೆ,
ನಮ್ಮ ದೇಹದಲ್ಲಿ ಎಕ್ಸಸ್ ಗ್ಲೂಕೋಸ್ ಇದೆ, ಆ ಗ್ಲೂಕೋಸ್ ಅಬ್ಸರ್ವ್ ಆಗಬೇಕು. ಅಬ್ಸರ್ವ್ ಹೇಗಾಗುತ್ತೆ ಅಂದರೆ ಅದು ಒಂಥರ ಫಾರ್ಮ್ ಆಫ್ ಎನರ್ಜಿ. ನೀವು ಎಕ್ಸಸೈಸ್ ಮಾಡಿದಾಗ ನಿಮಗೆ ಎನರ್ಜಿ ಬೇಕಾಗುತ್ತೆ. ಆ ಎನರ್ಜಿ ಅಂತಂದರೆ ಶುಗರಿಂದ ಬರುತ್ತೆ, ಗ್ಲೂಕೋಸಿಂದ ಬರುತ್ತೆ. ಸೊ ಎನರ್ಜಿ ಬೇಕಾದಾಗ ಏನಾಗುತ್ತೆ ಅಂದರೆ ದ ಬಾಡಿ ಇಸ್ ಎಬಲ್ ಟು ಅಬ್ಸರ್ವ್ ದ್ಯಾಟ್. ಅದಕ್ಕೋಸ್ಕರ ಬೆಳಿಗ್ಗೆ ಎದ್ದಾಗ ಒಂದು ನಿಮ್ಮ ಮೆಟಬಾಲಿಕ್ ರೇಟ್ ಕೂಡ ಎನ್ಹಾನ್ಸ್ ಮಾಡುತ್ತೆ, ನಿಮ್ಮ ಹಾರ್ಟ್ ಸ್ಟ್ರೆಂತನ್ನು ಸರಿ ಮಾಡುತ್ತೆ. ಹೀಗಾಗಿ ಬೆಳಿಗ್ಗೆ ಎದ್ದಾಗಲೇ 30 ಮಿನಿಟ್ಸ್ ಆಫ್ ಬ್ರಿಸ್ಕ್ ವಾಕ್ ಮಾಡಿ, ಆದಷ್ಟು ಫಾಸ್ಟ್ ವಾಕಿಂಗ್ ಮಾಡಿ, ಸ್ಲೋ ಎಲ್ಲ ಬೇಡ. ನೀವು ಸಾಯಂಕಾಲ ನಿಮ್ಮ ಪಾರ್ಟ್ನರ್ ಜೊತೆ ಹೋಗೋದು ಅದು ವಾಯುವಿಹಾರ ಅಂದ್ಕೊಳ್ಳಿ, ದಟ್ಸ್ ನಾಟ್ ಎಕ್ಸಸೈಸ್. ಅದನ್ನು ಎಕ್ಸಸೈಸ್ ಅಂತ ಪರಿಗಣಿಸಬೇಡಿ. ದಯವಿಟ್ಟು ನೀವು ಡಯಾಬಿಟಿಸ್ ಇದ್ದೀರ ಅಂದರೆ 30 ಮಿನಿಟ್ಸ್ ಆಫ್ ವಾಕಿಂಗ್ ಎವ್ರಿ ಸಿಂಗಲ್ ಡೇ ಇನ್ ದ ಮಾರ್ನಿಂಗ್ ಅದನ್ನು ಮಾಡಲೇಬೇಕು. ಕೆಲವೊಬ್ಬರು ಆ್ಯಕ್ಚುಲಿ ಹೇಳ್ತಾರೆ, ತುಂಬ ಜನರಿಗೆ ಅತಿಯಾದ ಸುಸ್ತಾಗಿರುತ್ತೆ, ಅವರಿಗೆ ಹೇಳೋಕ್ಕೂ ಆಗಿರಲ್ಲ. ಅಂಥವ್ರು ಕೂತಲ್ಲಿ ಕೆಲವೊಂದು ಎಕ್ಸಸೈಸ್ ಮಾಡ್ಬೋದು, ಅದನ್ನು ದಯವಿಟ್ಟು ಮಾಡ್ತಾ ಹೋಗಿ. ಒಂದ್ಸಲ ಸ್ವಲ್ಪ ಇಂಪ್ರೂವ್ಮೆಂಟ್ ಕಾಣ್ತಾ 4-5 ಹೆಜ್ಜೆ ಇಡಿ. ಡೇ 1ಅಲ್ಲಿ ತುಂಬ ಜನ ಏನು ಮಾಡೋದು ಅಂದರೆ ಒಂದು ದಿವಸ ಎದ್ಬಿಟ್ಟು ಜೋಶಲ್ಲಿ ಹಾಫ್ ಆನ್ ಅವರ್ ಮಾಡ್ತಾರೆ. ಇಲ್ಲ, ನೀವು ಲೈಫಲ್ಲಿ ವಾಕಿಂಗ್ ಮಾಡಿಲ್ಲ ಅಂದರೆ ಫಸ್ಟು 10 ಡೇಸ್ ಕೇವಲ 10 ನಿಮಿಷ ವಾಕ್ ಮಾಡಿ, ನೆಕ್ಸ್ಟ್ 10 ಡೇಸ್ 20 ನಿಮಿಷ ವಾಕ್ ಮಾಡಿ, ನೆಕ್ಸ್ಟ್ 10 ಡೇಸ್ 30 ನಿಮಿಷ ವಾಕ್ ಮಾಡಿ. ಆ ರೀತಿ ಹ್ಯಾಬಿಟ್ಸನ್ನು ಬಿಲ್ಡ್ ಮಾಡಿ. ನೀವು ಲೈಫಲ್ಲಿ ಯಾವತ್ತೂ ವಾಕಿಂಗ್ ಮಾಡಿರಲ್ಲ, ಜೋಶಲ್ಲಿ ಯಾರೋ ಹೇಳಿದ್ರು ಅಂತ ಹೇಳ್ಬಿಟ್ಟು ಫಸ್ಟ್ ಡೇ 30 ಮಿನಿಟ್ಸ್ ವಾಕಿಂಗ್ ಮಾಡ್ತೀರಾ, ಸುಸ್ತಾಯಿತು ಅಂತ ನೆಕ್ಸ್ಟ್ 10 ಡೇಸ್ ಬಿಟ್ಬಿಡ್ತೀರಾ, ಆಮೇಲೆ ಮತ್ತೆ ಅದು ಯಥಾ ರೀತಿ ಅಲ್ಲಿಗೆ ಬಂದು ನಿಲ್ಲುತ್ತೆ. ಈ ರೀತಿ ಅಡಾಪ್ಷನನ್ನು ಮಾಡ್ಕೊಂಡು ಹೋಗ್ತಾ ಹೋಗಿ. ಓಕೆ, ಇನ್ನು ಸರ್ ನೀವು ಆಗ್ಲೇ ಕೂಡ ಹೇಳಿದ್ರಿ ಲೈಕ್ ವಾಕಿಂಗ್ ಮಾಡಿ ಇವಾಗ ಮಾಡಬೇಕು ಅಂತ ಸುಸ್ತಾಗಿ ಅಂದ್ರೆ ವಾಕಿಂಗ್ ಮಾಡಿ ಬಂದು ಸುಸ್ತಾಗಿ ಕೂತ್ಕೊಂಡ್ಬಿಡ್ತಾರೆ. ನಮ್ಮಲ್ಲಿ ಅಂದ್ರೆ ನಮ್ ಡ್ಯಾಡಿ ಕೂಡ ವಾಕಿಂಗ್ ಮಾಡ್ತಾರೆ, ಡಯಾಬಿಟೀಸ್ ಪೇಷಂಟ್ ಅವರು. ಸೊ ಸುಸ್ತಾಗ್ಬಿಟ್ರೆ ಇಮಿಡಿಯೇಟ್ ಆಗಿ ಬಂದು ಸುಸ್ತಾಗ್ತದೆ, ಸಕ್ಕರೆ ಕೊಡು ಅಂತ ಕೇಳ್ಬಿಟ್ಟು ತಿಂತಾರೆ. ಸೊ ಅದು ಎಷ್ಟು ಮಟ್ಟಿಗೆ ಇಂಪ್ಯಾಕ್ಟ್ ಆಗುತ್ತೆ ಸರ್? ಅಂದ್ರೆ ಆಲ್ರೆಡಿ ಶುಗರ್ ಇದೆ, ಆಲ್ರೆಡಿ ಡಯಾಬಿಟಿಸ್ ಇದೆ, ಅದರ ಮೇಲೆ ಶುಗರ್ ಎಷ್ಟು ಇಂಪ್ಯಾಕ್ಟ್ ಮಾಡುತ್ತೆ ಅವ್ರ ಬಾಡಿಗೆ? ಅಲ್ಲ, ದೀಸ್ ಆರ್ ಲೈಕ್ ಕ್ವಿಕ್ ಫಿಕ್ಸಸ್. ಅಂದರೆ ಐಡಿಯಲ್ ಆಗಿ ಏನಾಗಬೇಕಲ್ಲ, ಸರಿಯಾದ ಪ್ರಮಾಣದಲ್ಲಿ ಇನ್ಪುಟ್, ಸರಿಯಾದ ಪ್ರಮಾಣದಲ್ಲಿ ಔಟ್ಪುಟ್ ಆಗಬೇಕು. ಈಗ ಸಿನ್ಸ್ ಏನಾಗುತ್ತೆ ಅಂದರೆ ಆರ್ಟಿಫಿಷಿಯಲ್ ಮೆಡಿಸಿನ್ಸ್ ಕೊಟ್ಟಾಗ ಏನಾಗುತ್ತೆ ಅಂದರೆ ಕೆಲವೊಂದ್ಸರಿ ಎಕ್ಸೆಸ್ ಆಫ್ ಅಬ್ಸರ್ಪ್ಷನ್ ಆಫ್ ಗ್ಲೂಕೋಸ್ ಆಗಿರುತ್ತೆ. ಸೊ ನೀವು ಎಕ್ಸಸೈಸ್ ಮಾಡಿದಾಗ ಒಂದು ಮೆಟಬಾಲಿಸಮ್ ಜಾಸ್ತಿಯಾಗಿ ಸ್ವಲ್ಪ ಗ್ಲೂಕೋಸ್ ಅಬ್ಸರ್ವ್ ಆಗುತ್ತೆ. ಅದ್ರ ಜೊತೆಗೆ ನೀವು ಈಗ ಕೆಲವರು ಆರ್ಟಿಫಿಷಿಯಲ್ ಇನ್ಸುಲಿನ್ ತೊಗೊಳ್ತೀರ ಅಂದ್ಕೊಳ್ಳಿ, ಅದರಿಂದ ಕೂಡ ಬೇಗ ಇನ್ಸುಲಿನ್ ಗ್ಲೂಕೋಸ್ ಬೇಗ ಅಬ್ಸರ್ವ್ ಆಗಿರುತ್ತೆ ಬಾಡಿಲಿ. ಹೀಗಾಗಿ ದೇ ಫೀಲ್ ಅ ಸಡನ್ ಡ್ರಾಪ್ ಆಫ್ ಶುಗರ್ ಲೆವೆಲ್. ಸಡನ್ ಡ್ರಾಪ್ ಆದಾಗ ನೀವು ಸಕ್ಕರೆ ಕುಡಿ ಅಂತ ಹೇಳ್ತಾರೆ, ಯಾಕಂದರೆ ಮತ್ತೆ ಗ್ಲೂಕೋಸ್ ಬೇಕು ಬಾಡಿಗೆ. ಬಟ್ ದಿಸ್ ಆರ್ ಕ್ವಿಕ್ ಫಿಕ್ಸಸ್. ಏನಾಗಬೇಕಂದ್ರೆ ನಮ್ಮ ಇನ್ಪುಟ್ಟು ಔಟ್ಪುಟ್ ನ್ಯಾಚುರಲ್ ಆಗಿ ಸರಿ ಹೋಗ್ತಾ ಹೋಗ್ಬೇಕು. ನಮ್ಮ ದೇಹ ಎಷ್ಟು ಪ್ರಮಾಣದಲ್ಲಿ ಗ್ಲೂಕೋಸ್ ಪ್ರೊಡ್ಯೂಸ್ ಮಾಡ್ತಿದೆ ಅಷ್ಟು ಪ್ರಮಾಣದಲ್ಲಿ ಅದು ಅಬ್ಸರ್ವ್ ಕೂಡ ಆಗ್ತಾ ಹೋಗಬೇಕು, ನ್ಯಾಚುರಲ್ ಆಗಿ ಆಗ್ಬೇಕು ಅದೆಲ್ಲ. ಓಕೆ, ಅಂದ್ರೆ ಏನು ಪ್ರಾಬ್ಲಮ್ ಏನಿಲ್ಲ ಅಲ್ಲ ಆ ತರ? ಕ್ವಿಕ್ ಫಿಕ್ಸಸ್ ಅದು ನೀವು ಮಾಡಿದಷ್ಟು, ಅಂದ್ರೆ ದಿಸ್ ಇಸ್ ನಾಟ್ ಎ ಪರ್ಮನೆಂಟ್ ಸೊಲ್ಯೂಷನ್. ಇದು ಹೆಂಗಂತಂದ್ರೆ ಪ್ರತಿ ಸಲ ಮನೆ ಸೋರಿದಾಗ ಅದು ಮೇಲ್ಗಡೆ ಏನೋ ಇಟ್ಟಂಗೆ, ಬಟ್ ಇಟ್ಸ್ ನಾಟ್ ಕ್ವಿಕ್ ಫಿಕ್ಸಸ್. ಪರ್ಮನೆಂಟ್ ಫಿಕ್ಸಸ್ ಬೇಕು ಅಂತಂದ್ರೆ ಡಯಾಬಿಟಿಸ್ನ ರಿವರ್ಸ್ ಮಾಡ್ಬೋದು, ರಿವರ್ಸ್ ಮಾಡ್ಕೊಳ್ಳಿ ದಯವಿಟ್ಟು ಪ್ರತಿಯೊಬ್ಬರು. ಎಸ್. ಏನು ಸರ್, ಇವಾಗ ಡಯಾಬಿಟೀಸ್ ರಿವರ್ಸ್ ಆಗೋದಕ್ಕೆ ಮೇನ್ ಅಂದ್ರೆ ಡಯಾಬಿಟೀಸ್ ಬರೋದಕ್ಕೆ ಮೇನ್ ರೀಸನ್ ಅನ್ನೋದಿರುತ್ತೆ. ಅಂದ್ರೆ ಫಾರ್ ಎಕ್ಸಾಂಪಲ್ ಸ್ಟ್ರೆಸ್ ಆಗಿರಬಹುದು, ತುಂಬಾ ಒಂದು ಶುಗರ್ ಕಂಟೆಂಟ್ ತಿನ್ನೋದ್ರಿಂದ ಕೂಡ ಡಯಾಬಿಟೀಸ್ ಬರೋ ಚಾನ್ಸಸ್ ಇರುತ್ತೆ. ಸೊ ನಿಮ್ಮ ಪ್ರಕಾರ ಯಾವೊಂದು ಕಾರಣಕ್ಕೆ ಡಯಾಬಿಟೀಸ್ ಬರುತ್ತೆ? ಮಲ್ಟಿಪಲ್ ರೀಸನ್ಸ್ ಇದೆ. ಕೆಲವರು ಹೇಳ್ತಾರೆ ಹೆರಿಡಿಟ್ರಿ, ನನ್ನ ಪೇರೆಂಟ್ಸ್ಗಿತ್ತು ನನಗೆ ಬಂದು, ದಟ್ಸ್ ಒನ್ ಕೈಂಡ್. ಬಟ್ ಇವತ್ತು ಹೆರಿಡಿಟ್ರಿಗಿಂತ ಇವಾಗಿನ ಒಂದು ಲೈಫ್ ಸ್ಟೈಲ್ ಇಂದ ತುಂಬ ಜಾಸ್ತಿ ಬಂದಿದೆ. ಲೈಫ್ ಸ್ಟೈಲ್ ಅಂತಂದ್ರೆ ಏನು, ಫಾರ್ ಎಕ್ಸಾಂಪಲ್ ಫಿಸಿಕಲ್ ಆಕ್ಟಿವಿಟಿ ಇಲ್ಲ. ಮುಂಚೆ ಎಷ್ಟು ಪ್ರಮಾಣದಲ್ಲಿ ಫಿಸಿಕಲ್ ಆಕ್ಟಿವಿಟಿ ಇರ್ತಿತ್ತು, ಫಿಸಿಕಲ್ ಆಕ್ಟಿವಿಟಿ ಇಲ್ಲ. ದಟ್ಸ್ ಅನ್ನೋದೇ ಮೇಜರ್ ಪ್ರಾಬ್ಲಮ್. ಅದಕ್ಕೆ ನಾವು ಪ್ರತಿಯೊಬ್ಬರಿಗೂ ಡಯಾಬಿಟಿಸ್ ಇದ್ದವರಿಗೆಲ್ಲ ಏನು ಹೇಳೋದಂದರೆ 30 ಮಿನಿಟ್ ಬ್ರಿಸ್ಕ್ ವಾಕ್ ಮಾಡಿ, ಫಿಸಿಕಲ್ ಆಕ್ಟಿವಿಟಿ ಸ್ವಲ್ಪನಾದರೂ ಇರಲಿ ಅಂತ ಹೇಳ್ಬಿಟ್ಟು. ಅದಾದಮೇಲೆ ಸುಮಾರು ವೇರಿಯಸ್, ನಾಟ್ ಜಸ್ಟ್ ಶುಗರ್ ಈಸ್ ಒನ್ ಕಾಂಪೊನೆಂಟ್. ಅಫ್ಕೋರ್ಸ್ ತುಂಬ ಶುಗರ್ ಇಂಟೇಕ್ ಮಾಡ್ತಿದ್ದೀವಿ, ಬಟ್ ಅದಕ್ಕೆ ಬಿಟ್ಟು ಈ ಮೈದಾ ಅಂತ ಪ್ರಾಡಕ್ಟ್ಗಳು ಅಥವಾ ಮೈದಾ ಬೇಸ್ ಪ್ರಾಡಕ್ಟ್ಗಳು ಅದು ಸೆಕೆಂಡ್ರಿ ರೀಸನ್ನು. ಥರ್ಡು, ಸಿನ್ಸ್ ಡಯಾಬಿಟಿಸ್ ಅಂದರೆ ಮೆಟಬಾಲಿಕ್ ಡಿಸಾರ್ಡರ್ಸ್, ಮೆಟಬಾಲಿಸಮ್ ಹಾಳು ಮಾಡೋಕ್ಕೆ ಸುಮಾರು ಥರದ ಫುಡ್ಗಳು ಕಾರಣ ಆಗ್ತವೆ. ಒಂದು ಪ್ಯಾಕ್ಡ್ ಫುಡ್, ಪ್ರತಿಯೊಂದು ಪ್ಯಾಕ್ಡ್ ಫುಡ್ ನಾನೇನು ಹೇಳ್ತೀನಿ ಅಂದರೆ ಕೊಳ್ತಿರೋ ಆಹಾರ ತಿಂತಿದ್ದೀವಿ ಅಂತ ಹೇಳ್ತೀವಿ. ಎಲ್ಲಿ ಪ್ರಿಸರ್ವೇಟಿವ್ ಆಗಿಬಿಟ್ಟು ಆ ಫುಡ್ಡನ್ನು ನಾವು ಪ್ರಿಸರ್ವ್ ಮಾಡೋಕ್ಕೆ ನೋಡ್ತಿದ್ವಿ, ಅದು ಎಲ್ಲೋ ಒಂದು ಕಡೆಯಲ್ಲಿ ಪಾಯ್ಸನ್ ಇದೆ, ಆ ಪಾಯ್ಸನ್ ನಾವು ಕನ್ಸ್ಯೂಮ್ ಮಾಡ್ತಿದ್ದೀವಿ, ಅದನ್ನು ಪ್ರಿಸರ್ವೇಟಿವ್ ಹೆಸರಲ್ಲಿ ನಾವು ಅದನ್ನು ಕನ್ಸ್ಯೂಮ್ ಮಾಡ್ತಿದ್ದೀವಿ. ಸೊ ಈವನ್ ದೀಸ್ ಥಿಂಗ್ಸ್, ಪ್ಯಾಕ್ಡ್ ಫುಡ್ ಆಗಿರ್ಬೋದು ಅಥವಾ ಮೈದಾ ಬೇಸ್ಡ್ ಫುಡ್ ಆಗಿರ್ಬೋದು ಅಥವಾ ಎಕ್ಸೆಸ್ ಶುಗರ್ ಕಂಟೆಂಟ್ ಆಗಿರ್ಬೋದು, ಇದೆಲ್ಲವೂ ನಮ್ಮ ಡಯಾಬಿಟಿಸ್ಗೆ ಲೀಡ್ ಮಾಡ್ತಿದೆ. ಪ್ರಮುಖವಾಗಿ ಮತ್ತು ಲೈಫ್ ಸ್ಟೈಲ್ ರಿಲೇಟೆಡ್ ಚೇಂಜಸ್ಗಳು, ಅತಿಯಾದ ಸ್ಟ್ರೆಸ್ ಆಗಿರ್ಬೋದು ಅಥವಾ ಝೀರೋ ಫಿಸಿಕಲ್ ಆಕ್ಟಿವಿಟಿ ಆಗಿರ್ಬೋದು, ಇವೆಲ್ಲವೂ ಕೂಡ ಡಯಾಬಿಟಿಸ್ಗೆ ಒಂದು ಕಡೆ ಲೀಡ್ ಮಾಡ್ತಾ ಇದೆ. ಓಕೆ, ಇನ್ನು ಸರ್ ಇವಾಗ ಫಾರ್ ಎಕ್ಸಾಂಪಲ್ 10 ವರ್ಷದಿಂದ ಒಬ್ರು ಪೇಷಂಟ್ ಡಯಾಬಿಟೀಸ್ ನ ಫೇಸ್ ಮಾಡ್ತಿದ್ದಾರೆ ಅಂತ ಅನ್ಕೊಳ್ಳೋಣ. ಸೊ ಡಯಾಗ್ನೋಸಿಸ್ ಮಾಡಿಸ್ತಿರ್ತಾರೆ. ಸೊ 10 ವರ್ಷದಿಂದ ಏನೋ ಡಯಾಬಿಟೀಸ್ ಇರೋ ಪೇಷಂಟ್ ನಿಮ್ಮ ಅಂದ್ರೆ ಗುಡಿಶಿ ಆಯುರ್ವೇದಾಗೆ ಬಂದ್ರೆ ಅವ್ರಿಗೂ ಕೂಡ ಪ್ರಾಪರ್ ಸಕ್ಸಸ್ಫುಲ್ ರಿಸಲ್ಟ್ ನ ನೀವು ಕೊಡ್ತೀರಾ? 10 ವರ್ಷದಿಂದ ಡಯಾಬಿಟಿಸ್ ಇರೋ ರಿವರ್ಸ್ ಮಾಡ್ಕೊಂಡಿದ್ದಾರೆ, 20 ವರ್ಷದಿಂದ ಇನ್ಸುಲಿನ್ ತಗೊಳ್ಳೋರು ಡಯಾಬಿಟಿಸ್ ರಿವರ್ಸ್ ಮಾಡ್ಕೊಂಡಿದ್ದಾರೆ. ಇನ್ಫ್ಯಾಕ್ಟ್ ನಾನು ಯಾವಾಗಲೂ ಹೇಳ್ತೀನಿ, ಸುಮಾರು ಜನ ವಯಸ್ಸಾದವ್ರು ಬರ್ತಾರೆ. ನಿನ್ನೆ ಕೂಡ 82 ವಯಸ್ಸಿನ ತಾತ
82 ವಯಸ್ಸಿನ ಅಜ್ಜ ನಾನು ಡಯಾಬಿಟಿಸನ್ನು ರಿವರ್ಸ್ ಮಾಡ್ಕೋಬೇಕಂತ ಗುಡಿಸಿ ಆಯುರ್ವೇದಕ್ಕೆ ಬಂದಿದ್ದಾರೆ. ಸುಮಾರು ಜನ 70, 75, 80. ಇನ್ಫ್ಯಾಕ್ಟ್ ಒಬ್ಬರು ಹೇಳ್ತಾ ಇದ್ರು, ಅವ್ರ ಮಗಳು ಬಂದ್ಬಿಟ್ಟು ಶಿ ಈಸ್ ಅ ಹೆಡ್ ನರ್ಸ್ ಇನ್ UK, ಒನ್ ಆಫ್ ದಿ ಹಾಸ್ಪಿಟಲ್. ಆ್ಯಂಡ್ ಅವರು ಮಗಳು ಇಲ್ಲ ಆಯುರ್ವೇದ ಎಲ್ಲ ಬೇಡ ಅಂತ ಹೇಳ್ತಿದ್ರು. ಬಟ್ ಹಿ ಕೇಮ್ ಟು ಗುಡಿಸಿ ಆಯುರ್ವೇದ. ಅವರು ಇಟ್ಸ್ ಬೀನ್ 2 ಮಂತ್ಸಲ್ಲಿ ಶುಗರ್ ಲೆವೆಲ್ ನಾರ್ಮಲ್ ಬಂದಿದೆ. ಇವರು ನಮ್ಮ ಪ್ರೋಗ್ರಾಮಲ್ಲಿ ಬಂದಾಗ ನಮ್ಮ ಡಾಕ್ಟರ್ಗಳು ರೆಗ್ಯುಲರ್ ಆಗಿ ಶುಗರ್ ಲೆವೆಲಲ್ಲಿ ಮಾನಿಟರ್ ಮಾಡ್ತಾ ಹೋಗ್ತಾರೆ, ಶುಗರ್ ಲೆವೆಲ್ ಎಷ್ಟಿದೆ ಅಂತ ಹೇಳ್ಬಿಟ್ಟು. 2 ಮಂತ್ಸಲ್ಲಿ ಅಬ್ಸಲ್ಯೂಟ್ ನಾರ್ಮಲ್ ಬಂದಿದೆ. ಅವ್ರು ಹೇಳ್ತಾರೆ, ಗುಡಿಸಿ ಆಯುರ್ವೇದ ಡಾಕ್ಟರ್ಗಳು ನಾನು ರಿಪೋರ್ಟ್ ಕಳಿಸಿದಾಗ ಕೇಳ್ತಾರೆ ಏನು ಮಾಡ್ತಿದ್ದಾರೆ, ಏನು ಮಾಡ್ಬೇಕಂತ ಹೇಳ್ತಾರೆ, ಗುಡ್ ಇಂಪ್ರೂವ್ಮೆಂಟ್ ಅಂತ ಹೇಳ್ತಾರೆ. ಬಟ್ ಯಾವಾಗ ನಾನು ಶುಗರ್ ಲೆವೆಲ್ ನಾರ್ಮಲ್ ಬಂದಿದೆ ಆಯುರ್ವೇದಕ್ಕೆ ಹೋಗಿ ಅಂತ ಹೇಳ್ಬಿಟ್ಟು ನನ್ನ ಮಗಳಿಗೆ ಕಳಿಸ್ತೀನಿ, ನನ್ನ ಮಗಳು ಮಾತಾಡೋದು ಬಿಟ್ಬಿಟ್ಟಿದ್ದಾಳೆ ಅಂತ ರಿಪೋರ್ಟ್ ನೋಡ್ಬಿಟ್ಟು. ಯಾಕೆಂದರೆ ಶಿ ವಾಸ್ ನಾಟ್ ಇನ್ ಫೇವರ್ ಆಫ್ ಆಯುರ್ವೇದ. ಅಲ್ಟಿಮೇಟ್ಲಿ ಯಾರು ಸಫರ್ ಆಗಿರ್ತಲ್ಲ, ಸುಮಾರು ಉದಾಹರಣೆಗಳನ್ನು ಕೊಡ್ತಾ ಹೋಗ್ತೀನಿ ನಿಮಗೆ. ಈ ಡಾಕ್ಟರ್ ಕಮ್ಯುನಿಟಿಯಿಂದ, ಡಾಕ್ಟರ್ ಫ್ಯಾಮಿಲಿಯಿಂದ ತುಂಬ ಜನ ಬರ್ತಾರೆ. ಅಲ್ಲಿ ಒಂಥರ ಬೇರೆ ರೀತಿ ಸ್ಟ್ರಗಲ್ಗಳೇ ಆಗ್ತವ್ರು. ಅವ್ರಿಗೆ ರಿಸಲ್ಟ್ ಅವರಿಗೆ ಬರಬೇಕು ಅಂತಿರುತ್ತೆ, ಬಟ್ ಆ ಒಂದು ಕಮ್ಯುನಿಟಿ ಹೋಲ್ಡ್ ಮಾಡ್ತಿರುತ್ತೆ. ಸೊ ಈ ರೀತಿ ಸುಮಾರು ಜನರಿಗೆ ಏಜ್ ಇಲ್ಲ ಅಥವಾ ಎಷ್ಟು ವರ್ಷದಿಂದ ಅಂತದಲ್ಲಿ 20-25 ವರ್ಷದಿಂದ ಹಳೆಯ ಡಯಾಬಿಟಿಸ್ ಇದ್ರೂ ಕೂಡ ರಿವರ್ಸ್ ಮಾಡಿದ್ವಿ. ಸುಮಾರು ಕಾಂಪ್ಲೆಕ್ಸ್ ಕೇಸಸ್ಗಳಲ್ಲಿ ಕೆಲವರು ತಮ್ಮ ಫಿಂಗರ್ಸ್ಗಳನ್ನು ಆ್ಯಂಪ್ಯೂಟ್ ಮಾಡ್ಕೊಂಡಿರೋ ಕೇಸಸ್ ಇದ್ದಾವೆ, ಕೆಲವೊಬ್ಬರು ಡಯಾಲಿಸಿಸ್ ಇರೋ ಕೇಸಸ್ಗಳಿದ್ದಾವೆ, ಕೆಲವರಿಗೆ ಪ್ಯಾಂಕ್ರಿಯಾಟಿಟಿಸ್ ಆಗ್ಬಿಟ್ಟು ಡಯಾಬಿಟಿಸ್ ಬಂದಿರತಕ್ಕಂಥ ಕೇಸಸ್ ಇದ್ದಾವೆ. ಸೊ ಯಾವುದೇ ರೀತಿ ಕೇಸಸ್ ಇದ್ದರೂ ಕೂಡ ಡಯಾಬಿಟಿಸನ್ನು ಸಕ್ಸಸ್ಫುಲ್ಲಾಗಿ ರಿವರ್ಸ್ ಮಾಡ್ತೀವಿ. ಎಸ್, ನೀವು ಜಾಸ್ತಿ ಟೈಮ್ ಕೊಟ್ಟಷ್ಟು, ಜಾಸ್ತಿ ಜನ ಮೆಡಿಸಿನ್ ತೊಗೊಂಡಷ್ಟು ಕೆಲವೊಂದು ಕಡೆ ನಮ್ಮ ಬೀಟಾ ಸೆಲ್ಗೆ ನಾವೇ ಹಾಳು ಮಾಡಿರ್ತೀವಿ. ಹೀಗಾಗಿ ಸ್ವಲ್ಪ ಟೈಮ್ ಜಾಸ್ತಿ, ಹೆಚ್ಚು ಕಡಿಮೆ 1 or 2 ಮಂತ್ಸ್ ಆ ಕಡೆ ಈ ಕಡೆ ಬೇಕಾಗ್ಬೋದು. ಬಟ್ ಈ ಎಲ್ಲ ಕೇಸ್ಗಳಲ್ಲಿ ನಾವು ಡಯಾಬಿಟಿಸನ್ನು ರಿವರ್ಸ್ ಮಾಡಿದ್ದೀವಿ. ಓಕೆ, ಇನ್ನು ಸರ್ ನೀವು ಹೇಳಿದ್ರಿ ಬ್ಲಡ್ ಶುಗರ್ನ ಚೆಕ್ ಮಾಡ್ತಾನೆ ಇರ್ತಾರೆ ನಮ್ಮ ಡಾಕ್ಟರ್ಸ್ ಅಂತ ನೀವು ಹೇಳಿದ್ರಿ. ಫಾರ್ ಎಕ್ಸಾಂಪಲ್, ಇವಾಗ ಡಯಾಬಿಟಿಕ್ ಪೇಷಂಟ್ ನಿಮ್ಮ ಹತ್ರ ಬರ್ತಾರೆ, 6 ಮಂತ್ಸ್ ಕ್ಯಾಂಪೇನ್ ಅದೇನು ಪ್ರೋಗ್ರಾಮ್ ನೀವು ಹೇಳ್ತೀರ ಅದನ್ನೆಲ್ಲ ಫಾಲೋ ಮಾಡಿರ್ತಾರೆ, ಟೈಪ್ 2 ಡಯಾಬಿಟಿಸ್ ಕಂಪ್ಲೀಟ್ ಆಗಿ ಹೋಗ್ಬಿಟ್ಟಿರುತ್ತೆ. ಅವ್ರು ಮತ್ತೆ ಪುನಃ ಈ ಒಂದು ಶುಗರ್ ಲೆವೆಲ್ಸ್ ಅಂತ ಏನಿದೆ ಪದೇ ಚೆಕ್ ಮಾಡಬಹುದಾ ಅಥವಾ ಪರ್ಮನೆಂಟ್ ಆಗಿ ಸ್ಟಾಪ್ ಮಾಡಬಹುದಾ? ಸ್ಟಾಪ್ ಮಾಡ್ಬೋದು. ಒನ್ಸ್ ಇನ್ 3 ಮಂತ್ಸ್ ನಾವು ಜಸ್ಟ್ ಕೀಪ್ ಇನ್ ಚೆಕ್. ಯಾಕಂದರೆ ಕೆಲವೊಂದ್ಸರಿ ಏನಾಗುತ್ತೆ ಅಂದರೆ ಡಯಾಬಿಟಿಸ್ 100% ರಿವರ್ಸ್ ಆಗಿದೆ ಅಂತ ಹೇಳ್ಬಿಟ್ಟು ನಾವು ಕೆಲವೊಂದ್ಸರಿ 3 ಹೊತ್ತು ಮೀಟ್ ತಿನ್ಕೊಂಡು 3 ಹೊತ್ತು ನಾನ್ ವೆಜ್ ತಿನ್ಕೊಂಡು ಆ ಥರ ಮಾಡಿದರೆ ಖಂಡಿತವಾಗ್ಲೂ ವಾಪಸ್ ಬರುತ್ತೆ. ಒಂದು ಸರಿಯಾದ ಲೈಫ್ ಸ್ಟೈಲ್ ಮೇಂಟೈನ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಒನ್ಸ್ ಇನ್ 3 ಮಂತ್ಸು, ಒನ್ಸ್ ಇನ್ 6 ಮಂತ್ಸು, ಡಿಪೆಂಡಿಂಗ್ ಆನ್ ಪೇಷಂಟ್ ಟು ಪೇಷಂಟ್ ನಾವು ಮಾನಿಟರ್ ಮಾಡಿ ಡೇ ಟು ಡೇ ಬಂದು ಚೆಕ್ ಮಾಡ್ಕೊಳ್ಳೋ ಅವಶ್ಯಕತೆ ಇರಲ್ಲ. ರಿವರ್ಸ್ ಆದಮೇಲೆ ಒನ್ಸ್ ಇನ್ 3 ಮಂತ್ಸು, ಒನ್ಸ್ ಇನ್ 6 ಮಂತ್ಸು, ಡಿಪೆಂಡಿಂಗ್ ಆನ್ ದ ಪೇಷಂಟ್ ಯಾವ ರೀತಿ ಮಾನಿಟರ್ ಮಾಡಬೇಕು ಅಂತ ನಾವು ಹೇಳ್ತೀವಿ. ಓಕೆ ಸರ್, ಇನ್ನು ಇವಾಗ ಡಯಾಬಿಟಿಸ್ ರಿವರ್ಸಲ್ ಆದ ನಂತರ ಲೈಫ್ ಟೈಮ್ ಬರುವಂತ ಕಾಂಪ್ಲಿಕೇಶನ್ಸ್ ಯಾವ್ದು? 4 ಮೇಜರ್ ಕಾಂಪ್ಲಿಕೇಶನ್ಗಳಾಗ್ತವೆ. ಸುಮಾರು ಜನರಿಗೆ ಈ ಕಾರ್ಡಿಯಾಕ್ ಇಶ್ಯೂಸ್ ಆಗ್ತವೆ ಅಥವಾ ಸ್ಟ್ರೋಕ್ ಅಂತ ಇಶ್ಯೂಗಳಾಗ್ತವೆ. ಅದಕ್ಕೆ ಬಿಟ್ಟರೆ ಕೆಲವರಿಗೆ ರೆಟಿನೋಪತಿ ಅಂತ ಹೇಳ್ತೀವಿ, ಅಂದರೆ ಕಣ್ಣು ಬ್ಲರ್ ಆಗಿ ಕಾಣಿಸ್ತಕ್ಕಂಥದ್ದು, ಇದು 2ನೇ ಸಮಸ್ಯೆ. ತುಂಬ ಜನರಿಗೆ ಕಿಡ್ನಿ ಡ್ಯಾಮೇಜ್ ಆಗುತ್ತೆ. ಸೊ ಇದು 3ನೇ ಸಮಸ್ಯೆ. ಮತ್ತು 4ನೇದಾಗಿ ತಮ್ಮ ಒಂದು ಬೆರಳನ್ನು ಕಳ್ಕೊಬೇಕಾಗುತ್ತೆ. ತುಂಬ ಪಾದ ಉರಿ ಅಥವಾ ಕಾಲಿಗೆ ಸಂಬಂಧಪಟ್ಟ ಸುಮಾರು ಸಮಸ್ಯೆಗಳು ಕೂಡ ಶುರು ಆಗ್ತವೆ. ಇದು 4 ಮೇಜರಾಗಿ ಕಾಣಿಸ್ತಕ್ಕಂಥ ಕಾಂಪ್ಲಿಕೇಶನ್ಗಳು ಡಯಾಬಿಟಿಸಲ್ಲಿ. ಇದನ್ನು ಸರಿಪಡಿಸ್ಕೊಂಡಿಲ್ಲ ಅಂದ್ಬಿಟ್ರೆ ಒಂದೊಂದಾಗಿ ಇಂಪ್ಯಾಕ್ಟ್ ಮಾಡ್ತಾ ಹೋಗುತ್ತೆ. ಕೆಲವರಿಗೆ ಕಾರ್ಡಿಯಾಕ್ ಅರೆಸ್ಟ್ ಆಗುತ್ತೆ, ಸ್ಟ್ರೋಕ್ ಆಗುತ್ತೆ, ಈ ರೀತಿ ಸಮಸ್ಯೆಗಳೆಲ್ಲ ಆಗ್ತಾ ಹೋಗ್ತವೆ. ದಯವಿಟ್ಟು ಅದನ್ನು ಅವಾಯ್ಡ್ ಮಾಡಿ, ಸರಿಯಾದ ಶುಗರ್ ಲೆವೆಲನ್ನು ಮೇಂಟೈನ್ ಮಾಡಿ, ಸಾಧ್ಯವಾದಷ್ಟು ಅದಕ್ಕಿಂತ ಮುಂದೆ ಹೋಗ್ಬಿಟ್ಟು ನೀವು ಡಯಾಬಿಟಿಸನ್ನು ಸಂಪೂರ್ಣವಾಗಿ ರಿವರ್ಸ್ ಮಾಡ್ಬೋದು. ಅದರ ಕಡೆ ಹೆಜ್ಜೆ ತಗೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್, ಇಷ್ಟೊತ್ತು ನಮ್ಮ ಜೊತೆ ನಮ್ಮ ಕಾರ್ಯಕ್ರಮದಲ್ಲಿ ಇದ್ದದಕ್ಕೆ ಥ್ಯಾಂಕ್ ಯು ಸೋ ಮಚ್. ಬಿಕಾಸ್ ನೀವು ಬಿಸಿ ಇದ್ರಿ, ಬಟ್ ಸ್ಟಿಲ್ ನಮಗೆ ಟೈಮ್ ಕೊಟ್ಟು ಗುಡುಚಿ ಆಯುರ್ವೇದದ ಬಗ್ಗೆ, ನಿಮ್ಮ ಕ್ಲೈಂಟ್ಸ್ ಬಗ್ಗೆ ಎಲ್ಲ ಮಾತಾಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೊ ಮಚ್. ಎಸ್ ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ ನ್ಯಾಷನಲ್ ಟಿವಿಯ ಗುಡುಚಿ ಆಯುರ್ವೇದ. ಮುಂದಿನ ಎಪಿಸೋಡ್ ಅಲ್ಲಿ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ. ನಮಸ್ಕಾರ.